ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ತಾಯಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿಯ ಕೃಪೆ ನಿಮ್ಮೆಲ್ಲರ ಮೇಲಿರಲಿ ಎಂದು ಹಾರೈಸ್ತಾ, ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಎಂದೆನ್ನುತ್ತಾ ತಾಯಿಯ ಸ್ಮರಣೆಯನ್ನ ಮಾಡ್ತಾ, ವರಮಹಾಲಕ್ಷ್ಮಿ ನೀವು ಕೇಳಿದಂಥ ಎಲ್ಲ ವರಗಳನ್ನು ಕರುಣಿಸಬೇಕು ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡಬೇಕು. ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆಯನ್ನು ತಿಳಿದುಕೊಂಡು ಪೂಜೆಯನ್ನು ಮಾಡೋದಕ್ಕೆ ಮುಂದಾಗೋಣ. ಹಾಗಿದ್ರೆ ತಿಳಿಸೋರು ಯಾರು? ತಮ್ಮೆಲ್ಲರಿಗೂ ತಿಳಿದೇ ಇದೆ. ಧರ್ಮಜ್ಯೋತಿ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಸದಾ ನಮ್ಮ ಜೊತೆ ಇರುವಂಥ ನಾಡಿನ ಹೆಸರಾಂತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ವೇದಾಗಮ ಪಂಡಿತರು ಆಗಿರುವಂತಹ ವಾಚಸ್ಪತಿ ಗುರುಗಳನ್ನ ಸ್ವಾಗತಿಸೋಣ. ಬನ್ನಿ ಗುರುಗಳೇ, ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಕೂಡ ಪ್ರೀತಿಯ ಸ್ವಾಗತ. ನಿಮಗೂ ಸಹ ನಮಸ್ಕಾರ ಮತ್ತು ಧನ್ಯವಾದ. ಜೊತೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ಸಲ್ಲಿಸ್ತೇನೆ. ಹಾಗೂ ನಿಮಗೂ ಕೂಡ ಶುಭಾಶಯಗಳು. ಧನ್ಯವಾದಗಳು. ಅನುಗ್ರಹ ಸದಾಕಾಲ ಎಲ್ಲರ ಮೇಲೂ ಇರಲಿ ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ. ಗುರುಗಳೇ, ಮೊದಲಿಗೆ ಪಂಚಾಂಗ ಶ್ರವಣ ಮಾಡೋಣ. ತರುವಾಯ ಪೂಜೆಯ ಕೈಂಕರ್ಯವನ್ನ ಪ್ರಾರಂಭ ಮಾಡೋಕ್ಕೂ ಮುನ್ನ ನಾವು ದೇವಿಯ ಆರಾಧನೆಯನ್ನ ಯಾಕೆ ಮಾಡಬೇಕು, ಅದರಿಂದ ಏನು ಫಲ, ಅದಕ್ಕೂ ಮುನ್ನ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಒಂದು ಐತಿಹ್ಯದ ಕುರಿತಾಗಿ ತಿಳಿದುಕೊಂಡು ನಂತರ ನಾವು ಪೂಜೆಯನ್ನ ಪ್ರಾರಂಭಿಸೋಣ. ಇದು ಸರಿಯಾದ ಪದ್ಧತಿ ಅಲ್ವಾ ಗುರುಗಳೇ? ಮೊದಲಿಗೆ ಪಂಚಾಂಗ ಶ್ರವಣ. ಓಂ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭವದ್ಬ್ರಹ್ಮೇಂದ್ರಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದಪ್ರಿಯಾಂ ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕಪೂಜಿತೆ ನಾರಾಯಣಪ್ರಿಯೇ ದೇವಿ ಪ್ರಸನ್ನಾ ಭವ ಸರ್ವದಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಬಂಧು ಭಗಿನಿಯರಿಗೆ, ವೀಕ್ಷಕ ಬಂಧುಗಳಿಗೆಲ್ಲರಿಗೂ ಕೂಡ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ, ಮೊದಲನೇದಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ತಾಯಿ ವರಮಹಾಲಕ್ಷ್ಮಿ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಲಿ, ನಿಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಆಕೆಗೆ ಸಲ್ಲಿಸ್ತೇನೆ. ಜೊತೆಯಲ್ಲಿ ಯಾರ್ಯಾರು ಈ ಒಂದು ಆಗಸ್ಟ್ ತಿಂಗಳ 8ನೇ ತಾರೀಕಿನ ದಿವಸ ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಿ, ಹಾಗೂ ವಿವಾಹ ವಾರ್ಷಿಕೋತ್ಸವಾದಿ ಸಂಭ್ರಮಾಚರಣೆಯಲ್ಲಿ ಏನಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಶುಭ ಹಾರೈಕೆಗಳು, ಚಿಕ್ಕವರಿಗೆ ಶುಭ ಆಶೀರ್ವಾದಗಳು ಮತ್ತು ಹಿರಿಯರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಹಾರೈಸ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷದ ಚತುರ್ದಶಿಯ ದಿನ. ಇವತ್ತು ಮಧ್ಯಾಹ್ನ ಸುಮಾರು 12:30 ಅಷ್ಟೊತ್ತಿಗೆ ಚತುರ್ದಶಿ ಮುಕ್ತಾಯವಾಗುತ್ತೆ, ಪೌರ್ಣಮಿ ಸ್ಟಾರ್ಟ್ ಆಗುತ್ತೆ, ಆರಂಭ ಆಗುತ್ತೆ. ಇವತ್ತು ಇರ್ತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರ, ಧನು ಮಕರ ರಾಶಿಯಲ್ಲಿ ಚಂದ್ರನ ಸಂಚಾರ. ಮಕರ ರಾಶಿಯಲ್ಲಿ ಹೆಚ್ಚು ಪಾಲು ಚಂದ್ರನ ಸಂಚಾರ ಅಂತಕ್ಕಂಥದ್ದಿರುತ್ತೆ. ಶುಕ್ರವಾರ ನಿಮಗೆ ಗೊತ್ತಿದೆ. ಇವತ್ತು ಆಯುಷ್ಮಾನ್ ಅನ್ನುವಂತಹ ಯೋಗ ಇದೆ, ಹಾಗೂ ವಣಿಕ್ ಅನ್ನುವಂತಹ ಕರಣ ಇರತಕ್ಕಂಥದ್ದು. ಇದು ಇವತ್ತಿನ ಪಂಚಾಂಗ. ಇದರ ಜೊತೆಯಲ್ಲಿ ಗ್ರಹಸ್ಥಿತಿ ಮತ್ತು ದಿನ ಭವಿಷ್ಯದ ವಿಚಾರಗಳನ್ನು ಮುಂದೆ ನೋಡೋಣ. ಆರಂಭದ ಹಂತದಲ್ಲಿ ಈ ಒಂದು ವರಮಹಾಲಕ್ಷ್ಮಿ ವ್ರತ ಇವತ್ತೇನು ನೀವು ಆಚರಣೆ ಮಾಡೋರಿದ್ದೀರಿ, ಈ ವ್ರತದ ಹಿನ್ನೆಲೆಯನ್ನು ಒಂದು ಸಾರಿ ನಾವು ತಿಳ್ಕೊಳ್ಳೋಣ. ನೈಮಿಷಾರಣ್ಯ ಅಂತಕ್ಕಂತಹ ಒಂದು ಅರಣ್ಯದಲ್ಲಿ ವಾಸವಾಗಿದ್ದಂತಹ ಋಷಿಗಳು, ಪ್ರಧಾನವಾಗಿ ಅಲ್ಲಿ ಶೌನಕ ಅಂತಕ್ಕಂಥವರು ಕುಲಪತಿಗಳಾಗಿದ್ದರು. ಅಲ್ಲೊಂದು ದೊಡ್ಡ ವಿಶ್ವವಿದ್ಯಾಲಯವನ್ನು ನಡೆಸ್ತಾ ಇದ್ದರು. ಅಲ್ಲಿ 10,000 ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಸೂತ ಮಹರ್ಷಿಗಳು ಅಂತಕ್ಕಂಥವರು, ಅವರ ಒರಿಜಿನಲ್ ಹೆಸರು ಉಗ್ರಶ್ರವ ಅಂಥೇಳಿ, ಅವರ ತಂದೆ ರೋಮಹರ್ಷಣ ಅಂಥೇಳಿ ವೇದವ್ಯಾಸರ ಶಿಷ್ಯರು. ಈ ವೇದವ್ಯಾಸ ಶಿಷ್ಯರಾಗಿರತಕ್ಕಂತಹ ಸೂತ ಮಹರ್ಷಿಗಳು ಜೊತೆಯಲ್ಲಿ ಅವರ ಹೆಸರು ಉಗ್ರಶ್ರವ ಹೇಳಿದ್ನಲ್ಲ, ಅವರು ಬರ್ತಾರೆ. ಬಂದಾಗ ಅವರನ್ನು ಪ್ರಶ್ನೆ ಮಾಡ್ತಾರೆ,
ಈ ಶೌನಕ ಮಹರ್ಷಿಗಳು ಕುಲಪತಿಗಳು. ಭೂಲೋಕದಲ್ಲಿರ್ತಕ್ಕಂತಹ ಜನರು ಸಕಲ ಸೌಭಾಗ್ಯಗಳನ್ನು ಹೊಂದಲಿಕ್ಕೆ ವರಮಹಾಲಕ್ಷ್ಮಿ ವ್ರತದ ಮೂಲ ಉದ್ದೇಶ ತಿಳಿಸ್ತಾ ಇದ್ದೀನಿ ನಾನು. ಅನೇಕರು ಏನು ಅಂದ್ಕೊಂಡಿರ್ತೇವೆ, ಈ ಲಕ್ಷ್ಮಿ ಅಂತ ಅಂದ್ಕೊಳ್ಳೆ ದುಡ್ಡು ಅಂತ ಅಂದ್ಕೊಂಡಿರ್ತೇವೆ. ಹಾಗಲ್ಲವೇ ಅಲ್ಲ, ಸೌಭಾಗ್ಯ ಅಂತ ಅರ್ಥ. ನಾವು ಅದನ್ನು ಮೊದಲು ಗಮನಿಸಬೇಕು. ಅದ್ರ ಜೊತೆಗೆ ಲಕ್ಷ್ಯ ಕೊಡೋಳು ಲಕ್ಷ್ಮಿ, ಒಳ್ಳೆ ಕೆಲಸ ಮಾಡೋ ಕಡೆಗೆ ಕೊಡ್ತಕ್ಕಂಥವಳು ಗುರಿ. ಹೌದು, ಕನ್ನಡದಲ್ಲಿ ಗುರಿ ಅಂತ ಹೇಳ್ತೇವೆ, ಲಕ್ಷ್ಯ ಅಂತ ಹೇಳಿ ಸಂಸ್ಕೃತದಲ್ಲಿ ಹೇಳ್ತೇವೆ. ಮತ್ತು ಲಕ್ಷಣವನ್ನು ಕೊಡ್ತಕ್ಕಂಥವಳು ಅಂತ, ನಮಗೆ ಒಂದು ಒಳ್ಳೆಯ ಲಕ್ಷಣವಾಗಿರ್ತಕ್ಕಂಥ ಜೀವನ, ಇದನ್ನು ಅನುಗ್ರಹ ಮಾಡಿ ಕೊಡ್ತಕ್ಕಂಥವಳು ಮಹಾಲಕ್ಷ್ಮಿ ಅಂತ ಅರ್ಥ. ಹಾಗಾಗಿ ಅಂತಹ ವರಮಹಾಲಕ್ಷ್ಮಿಯ ಪೂಜೆ ವಿಚಾರವನ್ನು ಆ ಸೂತ ಮಹರ್ಷಿಗಳು ತಿಳಿಸ್ತಾರೆ. ಶೌನಕ ಮೊದಲಾಗಿರ್ತಕ್ಕಂಥ ಋಷಿಗಳು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ, ಸಕಲ ಸೌಭಾಗ್ಯಗಳನ್ನು ಪಡ್ಕೊಳ್ಬೇಕು, ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಕಳ್ಕೊಳ್ಬೇಕು. ಸೌಭಾಗ್ಯ ಅಂತಂದರೆ ಎಲ್ಲವೂ ಸೌಭಾಗ್ಯವೇ. ಆರಂಭಿಕ ಹಂತದಲ್ಲಿ ಸಂತತಿ ಇಲ್ಲದೆ ಇರತಕ್ಕಂಥವರಿಗೆ ಸಂತತಿ ಆದರೆ ಸೌಭಾಗ್ಯ. ಆಗಿರ್ತಕ್ಕಂಥ ಸಂತತಿ ಎಲ್ಲ ಅಂಗಾಂಗಗಳನ್ನು ಪರಿಪೂರ್ಣವಾಗಿ ಹೊಂದಿ ಯಾವುದೇ ವೈಕಲ್ಯ ಇಲ್ಲದೆ ಜನ್ಮಿಸಿದರೆ ಅದು ದೊಡ್ಡ ಸೌಭಾಗ್ಯ. ಬುದ್ಧಿಮಾಂದ್ಯ ಇತ್ಯಾದಿ ಸಮಸ್ಯೆಗಳು ಇಲ್ಲದೆ ಹುಟ್ಟತಕ್ಕಂಥದ್ದು ಇನ್ನೂ ಒಂದು ದೊಡ್ಡ ಸೌಭಾಗ್ಯ. ಇದರ ಜೊತೆಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವಾಗ್ತಕ್ಕಂಥದ್ದು, ಆನಂತರದಲ್ಲಿ ಒಳ್ಳೆಯ ಉದ್ಯೋಗ, ಮನೆ, ವಾಹನ, ಬೆಳ್ಳಿ ಬಂಗಾರ, ರೂಪ, ಸೌಭಾಗ್ಯ, ಇವೆಲ್ಲವೂ ಕೂಡ ಸೌಭಾಗ್ಯದ ಒಳಗೆ ಬರ್ತಕ್ಕಂಥದ್ದೇ. ಯಾವುದೇ ಒಂದರಲ್ಲಿ ನ್ಯೂನತೆ ಆದರೂ ಕೂಡ ಆ ಒಂದು ಸೌಭಾಗ್ಯಕ್ಕೆ ಭಂಗವಾಯಿತು ಅಂತ ಅರ್ಥ. ಹಾಗಾಗಿ ಈ ಒಂದು ಸಕಲ ಸೌಭಾಗ್ಯಗಳನ್ನು ಅನುಗ್ರಹವಾಗಿ ಕೊಡ್ತಕ್ಕಂಥವಳು ವರಮಹಾಲಕ್ಷ್ಮಿ. ಲಕ್ಷ್ಮಿ ಸರಿ, ಮಹಾಲಕ್ಷ್ಮಿಯೂ ಸರಿ. ಈ ವರಮಹಾಲಕ್ಷ್ಮಿ 3 ಪದಗಳು ಸೇರುತ್ತೆ, ವರ ಮಹಾಲಕ್ಷ್ಮಿ. ಹಾಗಾಗಿ ಈ ಒಂದು ಅನುಗ್ರಹವನ್ನು ಕೊಡ್ತಕ್ಕಂತಹ ಆ ಒಬ್ಬ ಮಹಾಶಕ್ತಿಯ, ಮಹಾಲಕ್ಷ್ಮಿ ಎನ್ನುವಂತಹ ಶಕ್ತಿಯ ಆವಿರ್ಭಾವದ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಕ್ಷೀರ ಸಮುದ್ರವನ್ನು ಮಥನ ಮಾಡಿದಂತಹ ಸಂದರ್ಭದಲ್ಲಿ ಆಗ ಮಹಾಲಕ್ಷ್ಮಿಯ ಆವಿರ್ಭಾವವಾಯಿತು. ಆ ನಂತರದಲ್ಲಿ ಅಜಿತನಾಮಕನಾಗಿರ್ತಕ್ಕಂತಹ ಭಗವಂತ ಯಾರು ಆ ಒಂದು ಕ್ಷೀರ ಸಮುದ್ರವನ್ನು ಕಡಿಯೋದಕ್ಕಾಗಿ ದೇವತೆಗಳಿಗೆ ಸಹಕಾರವಾಗಿ ನಿಂತಿರ್ತಾನೆ, ಅವನನ್ನು ಆಕೆ ವಿವಾಹ ಮಾಡಿಕೊಳ್ತಾಳೆ ಸೌಭಾಗ್ಯ ದೇವತೆಯಾಗಿ. ಇದೆಲ್ಲ ಕಥೆ ಎಲ್ಲರಿಗೂ ಗೊತ್ತಿದೆ. ಹಾಗಾದರೆ ಈ ವರಮಹಾಲಕ್ಷ್ಮಿ ವ್ರತದ ಆವಿರ್ಭಾವ ಹೇಗಾಯಿತು, ಯಾವಾಗ ಇದು ಮೊದಲನೇ ಬಾರಿಗೆ ಆಚರಣೆ ಆಯಿತು, ಈ ಎಲ್ಲ ವಿಚಾರವನ್ನು ಭವಿಷ್ಯೋತ್ತರ ಪುರಾಣ ಅಂತಕ್ಕಂಥ ಒಂದು ಪುರಾಣದಲ್ಲಿ ಹೇಳಿದೆ. ನಮ್ಮ ಭಾರತದಲ್ಲಿ ವೇದ, ಶಾಸ್ತ್ರ, ಉಪನಿಷತ್ತು, ವೇದಾಂಗ, ವೇದಾಂತ ಇವುಗಳೆಲ್ಲದರ ಜೊತೆಯಲ್ಲಿ ಯಾರಿಗೆ ಅದನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥವರಿಗೋಸ್ಕರವಾಗಿರ್ತಕ್ಕಂಥದ್ದು ಪುರಾಣಗಳು. ಇದರಲ್ಲಿ 18 ಪುರಾಣಗಳು ಬರ್ತದೆ. ಈ 18 ಪುರಾಣದ ಮುಂದೆ ಸಮಯ ಸಿಕ್ಕಾಗ ನಮ್ಮ ಈ ಧರ್ಮಜ್ಯೋತಿ ಸಂಚಿಕೆಯಲ್ಲಿ ಕಾಲಕ್ರಮೇಣ ಹೇಳೋಣ ಆ ಬಗ್ಗೆ. ಆರಂಭಿಕ ಹಂತದಲ್ಲಿ ಇವತ್ತು ಭವಿಷ್ಯೋತ್ತರ ಪುರಾಣದಲ್ಲಿ ಬರ್ತಕ್ಕಂತಹ ಈ ವರಮಹಾಲಕ್ಷ್ಮಿ ವ್ರತದ ಮಹಾತ್ಮೆಯನ್ನು ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವ್ರತ ಆಚರಣೆಗೆ ಹೇಗೆ ಬಂತು ಅಥವಾ ವ್ರತದ ಉದ್ದೇಶ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕಲ್ಲ. ಹಾಗಾಗಿ ಇಷ್ಟು ವಿವರಣೆಯನ್ನು ಕೊಟ್ಟಿದ್ದು. ಇನ್ನು ಮುಂದೆ ಈ ವ್ರತವನ್ನು ನಾವು ಆಚರಣೆ ಮಾಡೋಣ. ಗುರುಗಳೇ, ನನಗೆ ಯಾವಾಗ ಅನ್ಸೋದು, ಮನೆಯಲ್ಲಿ ನಾವು ಏನೇ ಪೂಜೆಯನ್ನ ಮಾಡೋಕ್ಕೂ ಮುನ್ನ ಅಥವಾ ಯಾವುದೇ ಹಬ್ಬ ಹರಿದಿನ ಆಚರಣೆಗಳನ್ನ ಮಾಡೋಕ್ಕೂ ಮುನ್ನ ನಮ್ಮಪ್ಪ ಮಾಡ್ತಿದ್ರು, ನಮ್ಮ ತಾತ ಮಾಡ್ತಾ ಇದ್ರು, ನಾವು ಮಾಡೋದಲ್ಲ. ಅದರ ಹಿನ್ನೆಲೆ ತಿಳಿದು ಅರಿತು ಮಾಡಿದರೆ ಫಲ ಹೆಚ್ಚು ಅಂತ ಏನಂತೀರಾ? ಹೌದು, ಅದರ ಉದ್ದೇಶ ಮತ್ತು ಮಾಡುವ ವಿಧಾನ ಸರಿಯಾದ ರೀತಿಯಲ್ಲಿ ತಿಳಿದು ಮಾಡಿದರೆ ಪ್ರತಿಫಲ ಹೆಚ್ಚು ಸಿಗತ್ತೆ ಅಂತ, ಹೌದಲ್ವೇ? ಮೊದಲನೇದಾಗಿ ನಾವು ಚೆನ್ನಾಗಿ ಯಾವುದೇ ಕರ್ಮ ನಾವು ಆಚರಣೆ ಮಾಡಲಿ, ಮೊದಲು ನಾವು ಮಾಡ್ತಾ ಇರುವ ಕರ್ಮದ ಆಳ ಆಗಲ್ಲ, ಅದರ ಉದ್ದೇಶ ಮೊದಲು. ಎರಡನೇದು ಹೇಗೆ ಮಾಡಬೇಕು ಅನ್ನುವಂಥ ವಿಧಾನ, ಯಾವುದೇ ಕೆಲಸ ಮಾಡುವ ವಿಧಾನ. ಒಂದು ಅಡುಗೆ ಮಾಡೋದಾದ್ರೂ ನಮ್ಮ ಹೆಣ್ಮಕ್ಳಿಗೆ ಸ್ಟವ್ ಮೇಲೆ ಪಾತ್ರೆ ಉಲ್ಟಾ ಇಡಬೇಕಾ ಸೀದಾ ಇಡಬೇಕು ಅದು ಗೊತ್ತಿರಬೇಕಲ್ವಾ, ಉದಾಹರಣೆಗೆ ಹೇಳೋದು. ಹೀಗೆ ಆ ವಿಧಾನಗಳು ಎರಡನೇದಾಗಿ ತಿಳ್ಕೊಳ್ಳೋದು. ಆ ನಂತರ ಆಚರಣೆ ಮಾಡಬೇಕಾದ್ರೆ ಅತ್ಯಂತ ಮುಖ್ಯವಾಗಿರಬೇಕಾಗಿರ್ತಕ್ಕಂಥದ್ದು ಶುದ್ಧಿ ಮತ್ತು ಶ್ರದ್ಧಾಭಕ್ತಿ. ದ್ರವ್ಯ ವಸ್ತುಗಳ ಶುದ್ಧಿ, ಶರೀರ ಶುದ್ಧಿ, ಮನಸ್ಸು ಶುದ್ಧಿ, ಮಾತು ಶುದ್ಧಿ, ಈ ಎಲ್ಲವೂ ಸಹ ಇದ್ದು ಆಚರಣೆ ಆಗಬೇಕು. ಆಗ ಪೂರ್ಣವಾಗಿರ್ತಕ್ಕಂಥ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಎಲ್ಲ ವೀಕ್ಷಕರಿಗೋಸ್ಕರ ನಾವು ಈ ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡೋಣ. ಒಂದು ಪೂಜಾ ವಿಧಾನದ ಕುರಿತಾಗಿ ಹೇಗೆ ಮಾಡಬೇಕು ಅಂತ ಹಂತವಾಗಿ ತಾವು ಈಗ ತಿಳಿಸ್ಲಿದ್ದೀರಾ. ಮೊದಲಿಗೆ ಪೂಜೆಯನ್ನ ಮಾಡೋದಕ್ಕೂ ಮುನ್ನ ಹೇಗೆಲ್ಲ ನಾವು ಸಜ್ಜುಗೊಳಿಸ್ಕೊಳ್ಬೇಕು ಅಂತ ದಯವಿಟ್ಟು ತಿಳಿಸ್ಕೊಡಿ.
ಮೊದಲನೇದಾಗಿ ಪೂಜಾ ಪರಿಕರಗಳು ಸಾಮಗ್ರಿಗಳು ಸಿದ್ಧವಾಗಬೇಕು. ಎಲ್ಲದೂ ನಿಮಗೆಲ್ಲ ಗೊತ್ತಿರ್ತದೆ. ಒಂದು ಸಾರಿ ಕಣ್ಣಾಡಿಸ್ಕೊಂಬಿಡಿ ಎಲ್ಲ ವಸ್ತುಗಳು ಇದೆಯಾ ಅಂಥೇಳಿ. ಅರಿಶಿನ, ಕುಂಕುಮ, ಹಳದಿ ಬಣ್ಣದ ಅಕ್ಷತೆ, ಬಿಡಿ ಹೂವುಗಳು, ಕಲಶ, ಯಮುನಾ ಪೂಜೆಗೋಸ್ಕರವಾಗಿ ಸಿದ್ಧಪಡಿಸ್ಕೊಂಡಿರ್ತಕ್ಕಂಥದ್ದು ಎಲ್ಲವನ್ನು ಒಟ್ಟಿಗೆ ಇಡ್ತಕ್ಕಂಥದ್ದು ನೀವು ಮಂಟಪದೊಳಗೆ ಇಟ್ಕೊಂಡಿರಬಹುದು. ಮಂಟಪ ಎಲ್ಲ ಸಿದ್ಧ ಮಾಡ್ಕೊಂಡಿರ್ತೀರಿ. 12 ಎಳೆಯ 12 ಗಂಟುಗಳನ್ನು ಹಾಕಿರ್ತಕ್ಕಂಥ ದಾರಗಳು, ಜನ ಎಷ್ಟಿರ್ತೀರಿ ಅದಕ್ಕೆ ತಕ್ಕಂತೆ ಅಮ್ಮನವರಿಗೆ ಸಮರ್ಪಣೆ ಮಾಡೋದಕ್ಕೆ ಒಂದು ಬೇಕು. ಇದು ಇಷ್ಟು ದಾರಗಳು ಕಟ್ಟೋದಕ್ಕೆ. ಇನ್ನು ನೈವೇದ್ಯಕ್ಕೆ ಊದುಬತ್ತಿ, ಕರ್ಪೂರ, ನೈವೇದ್ಯದ ಸಾಮಗ್ರಿಗಳು ಅಥವಾ ಬೇರೆ ಮುತ್ತೈದೆಯರನ್ನು ಕರೆದಿದ್ದರೆ ಅವರಿಗೆ ಕೊಡಲಿಕ್ಕಾಗಿ ಸಿದ್ಧಪಡಿಸ್ಕೊಂಡಿರ್ತಕ್ಕಂಥ ವಸ್ತುಗಳು ಇವೆಲ್ಲವನ್ನು ಸಿದ್ಧಪಡಿಸ್ಕೊಂಡು ಆ ನಂತರದಲ್ಲಿ ಪೂಜೆಗೆ ರೆಡಿಯಾಗಬೇಕು. ಒಂದು ಪಂಚಪಾತ್ರೆ ಉದ್ಧರಣೆಯಲ್ಲಿ ನೀರು ಚೆಲ್ಲಲಿಕ್ಕೆ ಪಾತ್ರೆಗಳು, ಹೀಗೆ ಎಲ್ಲ ವಸ್ತುಗಳನ್ನು ಸಿದ್ಧಪಡಿಸ್ಕೋಬೇಕು. ನಿಮಗೆ ಗೊತ್ತಿದೆ. ಅದನ್ನೆಲ್ಲ ಮತ್ತೆ ಹೇಳ್ತಾ ಹೋಗೋದು ಅಂದರೆ ಹೇಗೆ, ಕಲಶ ಹೇಗೆ ರೆಡಿ ಮಾಡಬೇಕು ಪ್ರತಿ ವರ್ಷ ಮಾಡ್ತೀರಿ, ನಿಮಗೆಲ್ಲ ಗೊತ್ತು. ಹಾಗಾಗಿ ಎಲ್ಲವನ್ನು ಸಿದ್ಧಪಡಿಸ್ಕೊಂಡ್ರಿ. ಎಲ್ಲ ಸಿದ್ಧಪಡಿಸ್ಕೊಂಡ ನಂತರದಲ್ಲಿ ಈಗ ನಾವು ಪೂಜೆಯನ್ನು ಆರಂಭ ಮಾಡಬೇಕು. ಪೂಜೆಯನ್ನು ಆರಂಭ ಮಾಡುವ ಸಂದರ್ಭದಲ್ಲಿ ನೋಡ್ಕೊಳ್ಳಿ, ನಮ್ಮ ದಿವ್ಯಾ ಆಲೂರು ಇವರು ಈಗ ಈ ಒಂದು ಕಾರ್ಯದಲ್ಲಿ ವರಮಹಾಲಕ್ಷ್ಮಿಯ ಅರ್ಚನೆ, ಆರಾಧನೆ, ಪೂಜೆಯ ಎಲ್ಲ ಕ್ರಮ ನಾನು ಹೇಳ್ತಾ ಹೋಗ್ತೀನಿ, ಅವರು ಮಾಡ್ತಾ ಹೋಗ್ತಾರೆ. ಅದೇ ಥರದಲ್ಲಿ ನೀವು ಫಾಲೋ ಮಾಡ್ಕೋತಾ ಹೋದ್ರೆ ಆಯಿತು, ಅಷ್ಟೇ. ಖಂಡಿತ. ನೀವು ಸಿದ್ಧ ಇದ್ದೀರಲ್ವಾ? ಖಂಡಿತ ಗುರುಜಿ. ಶುರು ಮಾಡೋಣ. ಆರಂಭದಲ್ಲಿ ಮೊದಲು ನಾವು ಘಂಟಾನಾದವನ್ನು ಮಾಡಬೇಕು. ಯಾಕೆ? ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಘಂಟಾನಾದಂ ಕರಿಷ್ಯಾಮಿ ದೇವತಾ ಆಹ್ವಾನ ಲಕ್ಷಣಂ. ನಾವು ಯಾವ ದೇವತೆಗಳನ್ನು ಆಹ್ವಾನಿಸಬೇಕು ಅಂತ ಅಪೇಕ್ಷೆ ಪಡ್ತೇವಲ್ಲ, ಆರಂಭಿಕ ಹಂತದಲ್ಲಿ ಘಂಟಾನಾದವನ್ನು ಮಾಡಬೇಕು. ಹಾಗಾಗಿ ಮೊದಲು ಘಂಟಾನಾದವನ್ನು ಮಾಡೋಣ. ಓಂ ನಾದಶಬ್ದಮಯೀಂ ಘಂಟಾಂ ಸರ್ವವಿಘ್ನಾಪಹಾರಿಣೀಂ ಪೂಜೇದಸ್ತ್ರ ಮಂತ್ರೇಣ ದೇವಸ್ಯ ಪ್ರೀತಿಕಾರಣಾತ್ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಘಂಟಾನಾದಂ ಕರಿಷ್ಯಾಮಿ ದೇವತಾಹ್ವಾನಲಾಂಛನಂ. ಈ ರೀತಿಯಾಗಿ ಘಂಟಾನಾದವನ್ನು ಮೊದಲು ಮಾಡಿಕೊಂಡು ಆನಂತರ ಕೈ ಮುಗಿದು ಗುರು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಘ್ರಿಗಂ ಸ್ಮರಾಮಿ. ಆರಂಭಕಾಲಮುಹೂರ್ತಸ್ಸು ಮುಹೂರ್ತೋಸ್ತ್ವಿತಿ ಭವಂತೋ ಬ್ರುವಂತು. ಪೂಜಾರಂಭಕಾಲಮುಹೂರ್ತಸ್ಸು ಮುಹೂರ್ತೋಸ್ತು. ಈ ರೀತಿಯಾಗಿ ದೇವತಾಶಕ್ತಿಗಳ ಧ್ಯಾನವನ್ನು ಮಾಡಿಕೊಂಡು ಈಗೇನು ಮಾಡಬೇಕು, ನೀವು ತಾಯಂದ್ರೆಲ್ಲರೂ ಕೂಡ ಪಂಚಪಾತ್ರೆ ಉದ್ಧರಣೆಯನ್ನು ಸಿದ್ಧಪಡಿಸಿಟ್ಕೊಂಡಿರ್ತೀರ. ಅದನ್ನು 3 ಬಾರಿ ಆಚಮನವನ್ನು ಮಾಡಬೇಕು. ಎಡಗೈಯಿಂದ ಬಲಗೈಗೆ ನೀರು ಹಾಕ್ಕೊಂಡು ಓಂ ಇಚ್ಛಾಶಕ್ತಿಯೈ ಸ್ವಾಹ, ಮತ್ತೊಂದು ಸಾರಿ ಓಂ ಜ್ಞಾನಶಕ್ತಿಯೈ ಸ್ವಾಹ, ಮತ್ತೊಂದು ಸಾರಿ ಓಂ ಕ್ರಿಯಾಶಕ್ತಿಯೈ ಸ್ವಾಹ. ಈ ರೀತಿಯಾಗಿ 3 ಬಾರಿ ನೀರನ್ನು ಕುಡಿದು ಒಂದು ಉದ್ಧರಣೆ ನೀರನ್ನು ಕೈಗೆ ಹಾಕ್ಕೊಂಡು ಕೈಗಳನ್ನು ಒರೆಸ್ಕೊಳ್ಬೇಕು. ಅಪೌಪಸ್ಪೃಶ್ಯ ಸ್ಯಾನಿಟೇಷನ್ ಗೊತ್ತಲ್ಲ ನಮ್ಮ ಜನರಿಗೆ. ಅದನ್ನು ಮಾಡಿಕೊಂಡು ಸಂತೋಷವಾಗಿ ಸುಮನಸ್ಕರಾಗಿ ಖುಷಿಯಿಂದ ಪೂಜೆ ಮಾಡಬೇಕು. ಮೊಟ್ಟ ಮೊದಲನೇದಾಗಿ ಮನಸ್ಸನ್ನು ಹಗುರ ಇಟ್ಕೋಬೇಕು. ಯಾಕೆ ಅಂತಂದರೆ ಆ ಒಂದು ಹಗುರವಾದ ಮನಸ್ಸಿನಲ್ಲಿ ಮಾತ್ರವೇ ದೇವತಾ ಚಿಂತನೆ ಬರಲಿಕ್ಕೆ ಸಾಧ್ಯ. ಏನೇ ಟೆನ್ಷನ್ ಇದ್ದರೂ ತಲೆಯಿಂದ ಹೊರಗೆ ಹಾಕ್ಬಿಡಿ. ಎಲ್ಲವನ್ನು ಹೊರಗೆ ಹಾಕಿ ಭಗವತ್ ಶಕ್ತಿಯಾಗಿರ್ತಕ್ಕಂತಹ ಮೂಲ ಪ್ರಕೃತಿ ಸ್ವರೂಪಿಣಿಯಾಗಿರ್ತಕ್ಕಂತಹ ಆ ವರಮಹಾಲಕ್ಷ್ಮಿಯನ್ನು ಪೂಜಿಸ್ತಾ ಇದ್ದೇನೆ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ಈಗ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಆರಂಭಿಕವಾಗಿ ಹೂವು ಅಕ್ಷತೆಯನ್ನು ತಗೊಂಡು ಎಡಗೈನಲ್ಲಿ ಇಟ್ಕೊಳ್ಬೇಕು. ಬಲಗೈಯನ್ನು ಮುಚ್ಚಿ ಬಲಭಾಗದ ತೊಡೆಯ ಮೇಲೆ ಹೀಗೆ ಇಟ್ಟುಕೊಂಡು ಶ್ರದ್ಧೆಯಿಂದ ಕೂತ್ಕೊಂಡು ಒಂದು ಸಾರಿ ವರಮಹಾಲಕ್ಷ್ಮಿಯ ಸಂಪೂರ್ಣ ಸ್ವರೂಪವನ್ನು ಮನಸ್ಸಿನಲ್ಲಿ ತಂದುಕೊಂಡು ಆ ತಾಯಿಯನ್ನು ಧ್ಯಾನ ಮಾಡಿಕೊಂಡು ಹಾಗೇ ಆ ತಾಯಿಯಲ್ಲಿ ನಿಮ್ಮ ಅಪೇಕ್ಷೆಗಳನ್ನು ಮೊದಲು ಹೇಳ್ಕೊಳ್ಬೇಕು. ದೇಶಕಾಲವು ಸಂಕೀರ್ತ್ಯ, ಯಾವ ದೇಶದಲ್ಲಿ ಯಾವ ಪ್ರದೇಶದಲ್ಲಿ ನಾವಿದ್ದೇವೆ,
ಮತ್ತು ಇದು ಯಾವ ಕಾಲ ಇತ್ಯಾದಿಗಳನ್ನು ಮೊದಲು ಹೇಳ್ಕೊಳ್ಬೇಕು. ದೇಶಕಾಲ ಸಂಕೀರ್ತನೆ ಅಂಥೇಳಿ. ಅದಾದ ನಂತರದಲ್ಲಿ ನಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಜೊತೆಯಲ್ಲಿ ನಿಮ್ಮ ಪತಿದೇವರ ಹೆಸರು, ಒಂದೊಮ್ಮೆ ಗಂಡಸರು ಈ ಪೂಜೆ ಮಾಡ್ತಾ ಇದ್ದ ಪಕ್ಷದಲ್ಲಿ ಮದುವೆಯಾಗಿದ್ದರೆ ಹೆಂಡತಿ ಹೆಸರು, ಇಲ್ಲದಿದ್ದರೆ ತಂದೆ ತಾಯಿಗಳು ಯಾರಿರ್ತಾರೆ ಕುಟುಂಬಸ್ಥರ ಪರಿವಾರದ ಎಲ್ಲ ಸದಸ್ಯರ ಹೆಸರುಗಳನ್ನು, ರಾಶಿ ನಕ್ಷತ್ರಗಳು ಗೊತ್ತಿದ್ದ ಪಕ್ಷದಲ್ಲಿ ಅದನ್ನು ಕೂಡ ಹೇಳ್ಕೊಳ್ಬೇಕು. ಇದನ್ನು ಸಂಕಲ್ಪ ಅಂತ ಹೇಳೋದು. ನಾವು ಹೇಳ್ತೇವೆ, ಗಮನಿಸ್ಕೊಳ್ಳಿ. ಓಂ ಭಗವತೋ ಮಹಾಪುರುಷಸ್ಯ ವಿಷ್ಣೋರಾಜ್ಞೆಯ ಪ್ರವರ್ತಮಾನಸ್ಯಾದ್ಯ ಬ್ರಹ್ಮಣಃ ದ್ವಿತೀಯಪರಾರ್ಧೆ ಶ್ರೀಹರೇಃ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಅಷ್ಟಾವಿಂಶತಿತಮೇ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭರತಖಂಡೆ ಭಾರತವರ್ಷೆ ದಂಡಕಾರಣ್ಯೆ ಗೋರಾಷ್ಟ್ರದೇಶೆ ಶಾಲಿವಾಹನಶಕೆ ಬೌದ್ಧಾವತಾರೆ ಶ್ರೀರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನಕಾಲವ್ಯವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತ್ ವಿಶ್ವಾವಸುನಾಮ ಸಂವತ್ಸರಸ್ಯ ದಕ್ಷಿಣಾಯನೆ ವರ್ಷಋತೌ ಶ್ರಾವಣಮಾಸೆ ಶುಕ್ಲಪಕ್ಷೆ ಅದ್ಯ ಚತುರ್ದಶ್ಯಾಂ ಶುಭತಿಥೌ ವಾಸರಃ ಪೂರ್ಣಿಮಾಯುಕ್ತಚತುರ್ದಶ್ಯಾಂ ಶುಭತಿಥೌ ವಾಸರಃ ಭಾರ್ಗವವಾಸರಯುಕ್ತಾಯಾಂ ಉತ್ತರಾಷಾಢನಿತ್ಯನಕ್ಷತ್ರಯುಕ್ತಾಯಾಂ ಶುಭತಿಥಿ ಶುಭವಾರ ಶುಭನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ. ಈಗ ನೀವು ರಿಪೀಟ್ ಮಾಡಿ ಅದನ್ನು. ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ ಸಮಸ್ತ ಸನ್ಮಂಗಳ ಅವಾಪ್ತಿ ಅರ್ಥಂ. ಮೊದಲು ನಿಮ್ಮ ಗೋತ್ರವನ್ನು ಹೇಳ್ಕೊಳ್ಳಿ. ಶಿವಗೋತ್ರ. ಗೋತ್ರಾಯಾಹ ನಿಮ್ಮ ಜನ್ಮ ನಕ್ಷತ್ರವನ್ನು ಹೇಳ್ಕೊಳ್ಬೇಕು. ನಕ್ಷತ್ರೇ ರಾಶಿಯನ್ನು ಹೇಳ್ಕೊಳ್ಬೇಕು. ರಾಶೌ ಜಾತಾಯಾಹ ಮಮ ಅಂತ ಹೇಳ್ಕೊಳ್ಳಿ. ನಿಮ್ಮ ಹೆಸರನ್ನು ಹೇಳ್ಕೊಳ್ಳಿ. ದಿವ್ಯ. ನಾಮ್ನ್ಯಾಹ ಅಸ್ಮಾಕಂ ಹೇಳ್ಕೊಳ್ಳಿ. ಅಸ್ಮಾಕಂ. ಸಹ ಕುಟುಂಬಾನಾಂ ಯಜಮಾನರ ಹೆಸರನ್ನು ಹೇಳ್ಕೊಳ್ಳಿ. ಆದರ್ಶ್. ರಾಶಿ ನಕ್ಷತ್ರ ಹೇಳ್ಕೊಳ್ಳಿ. ಆರಿದ್ರ ನಕ್ಷತ್ರ, ಮಿಥುನ ರಾಶಿ. ಜಾತಸ್ಯ ನಂತರ ನಿಮ್ಮ ಸಂತತಿ, ಮೊದಲನೇ ಮಗುವಿನ ಹೆಸರನ್ನು ಹೇಳ್ಕೊಳ್ಳಿ. ಜನ್ಯ. ರಾಶಿ ನಕ್ಷತ್ರಗಳನ್ನು ಹೇಳ್ಕೊಳ್ಳಿ. ಅದಾದ ನಂತರದಲ್ಲಿ ಎರಡನೇ ಮಗುವಿನ ಹೆಸರನ್ನು ಹೇಳ್ಕೊಳ್ಳಿ. ರಾಶಿ ನಕ್ಷತ್ರಗಳನ್ನು ಹೇಳ್ಕೊಳ್ಳಿ. ತಾಯಿ ತಂದೆಯರ ಹೆಸರನ್ನು ಹೇಳ್ಕೊಳ್ಳಿ. ಅವರವರ ರಾಶಿ ನಕ್ಷತ್ರಗಳು ನೆನಪಿದ್ರೆ ಅದನ್ನು ಸಹ ಹೇಳ್ಕೊಳ್ಳಿ. ಇದೆಲ್ಲವನ್ನು ಹೇಳ್ಕೊಂಡಾದ ನಂತರದಲ್ಲಿ ಹೇಳಬೇಕು. ಏತೇಷಾಂ ಅಸ್ಮಾಕಂ ಸಹ ಕುಟುಂಬಾನಾಂ ಸಪರಿವಾರ ವರ್ಗಾಣ ಕ್ಷೇಮ ಸ್ಥೈರ್ಯ ವಿಜಯ ಜಯ ಶುಭ ಅಭಯ ಆಯುಷ್ಯ ಆರೋಗ್ಯ ಆನಂದ ಐಶ್ವರ್ಯ ಅಭಿವೃದ್ಧಿ ಅರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಪುಣ್ಯಫಲ ಸಿದ್ಧ್ಯರ್ಥಂ ಶ್ರೀ ವರಮಹಾಲಕ್ಷ್ಮಿ ಅನುಗ್ರಹ ಅಸಾದೀನ ಸಮಸ್ತ ಸೌಭಾಗ್ಯ ಅಭಿವೃದ್ಧಿ ಅರ್ಥಂ ಶ್ರೀ ಜಗದಂಬಾ ವರಮಹಾಲಕ್ಷ್ಮಿ ಪ್ರೀತ್ಯರ್ಥಂ ವರ್ಷೇ ಕರ್ತವ್ಯ ಏತದ್ವರ್ಷ ಪ್ರಯುಕ್ತ ಶ್ರೀ ವರಮಹಾಲಕ್ಷ್ಮಿ ವ್ರತಾಂಗ ಧ್ಯಾನ ಆವಾಹನಾದಿ ಷೋಡಶ ಉಪಚಾರ ಪೂಜಾ ಆರಾಧನಂ ಸುಮಂಗಲಿ ಪೂಜನಂ ಕಥಾಶ್ರವಣಂಚ ಕರಿಷ್ಯೆ. ಈಗ ಆ ಹೂ ಅಕ್ಷತೆಯನ್ನು ಬಲಗೈಗೆ ಹಾಕ್ಕೊಂಡು ಎಡಗೈಯಿಂದ ಬಲಗೈಗೆ 2 ಉದ್ಧರಣೆ ನೀರನ್ನು ಹಾಕ್ಕೊಂಡು ಈ ಎಲ್ಲ ಪೂಜೆಯನ್ನು ತಾಯಿ ವರಮಹಾಲಕ್ಷ್ಮಿಯ ಸಂತುಷ್ಟಿಗೋಸ್ಕರವಾಗಿ ಆಚರಣೆ ಮಾಡ್ತಿದ್ದೇನೆ ಅಂತ ಮನಸ್ಸಿನಲ್ಲಿ ಹೇಳ್ಕೊಂಡು ಅರ್ಘ್ಯ ಪಾತ್ರೆಯಲ್ಲಿ ಅದನ್ನು ವಿಸರ್ಜನೆ ಮಾಡಬೇಕು. ವೀಕ್ಷಕರೇ, ಇಲ್ಲಿವರೆಗೂ ಗುರುಗಳು ನಮಗೆ ಸಂಕಲ್ಪವನ್ನಷ್ಟೇ ಮಾಡಿಸಿದ್ದಾರೆ. ಇನ್ನು ನೀವು ನಮ್ಮ ಜೊತೆಯೇ ಈ ಒಂದು ಪುಟ್ಟ ವಿರಾಮದ ನಂತರ ಜೊತೆಯಾಗಿ ವಿಧಿವತ್ತಾಗಿ
ಒಂದು ಹಂತದ ನಂತರ ಹೇಗೆ ನಾವು ಹೇಗೋ ಪೂಜೆ ಮಾಡೋದಲ್ಲ, ಅದಕ್ಕೊಂದು ಪದ್ಧತಿ ಇದೆ. ಸಂಕಲ್ಪವನ್ನು ಹೇಗೆ ಮಾಡಿಕೊಳ್ಬೇಕು, ಮನೆಗೆ ಬಂದು ನೀವು ಹೇಳ್ಕೊಡ್ತಾ ಇದ್ದೀರಾ ಎಲ್ಲರಿಗೂ ಅನ್ನೋ ಒಂದು ಭಾಸವನ್ನು ಮಾಡಿಸ್ತಾ ಇದ್ದೀರಾ ಗುರುಗಳೇ. ಸಂಕಲ್ಪದ ತರುವಾಯ ಏನು ಮಾಡಬೇಕು? ಸಂಕಲ್ಪದ ತರುವಾಯ ಮೊದಲಿಗೆ ಒಂದು ಸಾರಿ ಗಣೇಶನ ಸ್ಮರಣೆ ಮಾಡಿ ಪೂಜೆಯನ್ನು ನಿರ್ವಿಘ್ನವಾಗಿ ನಡೆಸಿಕೊಡು ಅಂಥೇಳಿ ಅವನಲ್ಲಿ ಕೇಳ್ಕೊಳ್ಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಹಾಗಣಪತಯೇ ನಮಃ ಅಸ್ಮಿನ್ ಪೂಜಾ ಕರ್ಮಣಿ ನಿರ್ವಿಘ್ನಂ ಕುರು ಇತಿ ಪ್ರಾರ್ಥ್ಯ. ಈ ರೀತಿಯಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡ ನಂತರದಲ್ಲಿ ನಾವು ಕಲಶವನ್ನು ಪೂಜಿಸ್ಕೋಬೇಕು. ಪೂಜೆಗಾಗಿ ಬಳಸ್ತಕ್ಕಂಥ ನೀರೇನು ಇಟ್ಕೊಂಡಿದ್ದೀರಲ್ಲ ಅದಕ್ಕೆ ಒಂದು ಚೂರು ಅರಿಶಿನ, ಕುಂಕುಮ, 2 ಅಕ್ಷತೆ ಕಾಳು ಮತ್ತು ಒಂದು ಹೂವನ್ನು ಇಟ್ಟು ಬಲಗೈಯನ್ನು ಇಟ್ಟು ಅದನ್ನು ಧ್ಯಾನ ಮಾಡ್ಕೊಳ್ಳಿ. ಗಂಗಾದಿ ನದಿ ದೇವತೆಗಳನ್ನು ಧ್ಯಾನ ಮಾಡಿಕೊಳ್ಳಿ. ಅರಿಶಿನ, ಕುಂಕುಮ, 2 ಅಕ್ಷತೆ ಕಾಳು, ಒಂದು ಹೂವನ್ನಿಟ್ಟು ಬಲಗೈ ಮುಚ್ಚಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಗಂಗಾದ್ಯಾಹ ಸರ್ವೇ ನದಿ ತೀರ್ಥಾಃ ತೀರ್ಥಾಭಿಮಾನಿ ದೇವತಾಶ್ಚ ಅತ್ರ ಸನ್ನಿಹಿತಾಃ ಸಂತು. ಈಗ ಎಡಗೈಯಿಂದ ಒಂದು ಉದ್ಧರಣೆ ನೀರನ್ನು ತಗೊಂಡು ಅದೇ ನೀರನ್ನೇ ಎಡಗೈಯಿಂದ ತಗೊಳ್ಳಿ, ಬಲಗೈಲ ಹೂ ತಗೊಳ್ಳಿ, ಎಲ್ಲ ಕಡೆ ಒಂದು ಸಾರಿ ಪ್ರೋಕ್ಷಣೆ ಮಾಡಿಬಿಟ್ಟು ಮಂಟಪಕ್ಕೆ ವಸ್ತುಗಳಿಗೆ ಎಲ್ಲ ಒಂದು ಸಾರಿ ಪ್ರೋಕ್ಷಣೆ ಮಾಡಿ ಆನಂತರ ಅದನ್ನು ಹೂವನ್ನು ವಿಸರ್ಜನೆ ಮಾಡಿಬಿಡೋದು. ಈಗ ಮಂಟಪದ ಅರ್ಚನೆ, ಮಂಟಪದಲ್ಲಿ ದೇವತೆಗಳು ಅಂತ ಇರ್ತಾರೆ, ಆ ಮಂಟಪದ ದೇವತೆಗಳನ್ನು ಅರ್ಚಿಸ್ತಕ್ಕಂಥ ಒಂದು ವಿಧಾನ. ಪೂರ್ವಾದಿ 8 ದಿಕ್ಕುಗಳಿಗೂ ಕೂಡ ಅಕ್ಷತೆಯನ್ನು ಹಾಕಬೇಕು. ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯವ್ಯ ಮತ್ತು ಉತ್ತರ ಮತ್ತು ಈಶಾನ್ಯ. ಗೊತ್ತಲ್ಲ 8 ದಿಕ್ಕುಗಳು. 8 ದಿಕ್ಕುಗಳಿಗೂ ಮೊದಲು ಅಕ್ಷತೆಯನ್ನು ಹಾಕಿ ಪೀಠಕ್ಕೆ ಅಕ್ಷತೆ ಹೂವನ್ನು ಇಟ್ಟು ಅಲಂಕಾರವನ್ನು ಮಾಡಬೇಕು. ಇದನ್ನು ಪೀಠ ಪೂಜೆ ಮತ್ತು ಈ ದಿಕ್ಪಾಲಕ ಪೂಜೆ ಅಂತ ಹೇಳ್ತಾರೆ. ಅದನ್ನು ಮಾಡ್ತಕ್ಕಂಥದ್ದು ನಾನು ಹೇಳ್ತಾ ಹೋಗ್ತೀನಿ, ದಿವ್ಯ ಅವ್ರು ಮಾಡ್ತಾರೆ, ನೀವು ನೋಡ್ಕೊಂಡು ಅದೇ ರೀತಿಯಲ್ಲಿ ಮಾಡಿದರೆ ಅಕ್ಷತೆಯಿಂದ 8 ದಿಕ್ಕಿಗೂ ಸಹ ಮಂಟಪಕ್ಕೆ ಅಕ್ಷತೆಯಿಂದ ಅರ್ಚನೆ ಮಾಡಿ. ಓಂ ಪೂರ್ವದ್ವಾರೆ ದ್ವಾರಶ್ರೀ ನಮಃ ಧಾತ್ರೀ ನಮಃ ವಿಧಾತ್ರೀ ನಮಃ ದಕ್ಷಿಣದ್ವಾರೆ ದ್ವಾರಶ್ರೀ ನಮಃ ಚಂಡಾಯ ನಮಃ ಪ್ರಚಂಡಾಯ ನಮಃ ಪಶ್ಚಿಮದ್ವಾರೆ ದ್ವಾರಶ್ರೀ ನಮಃ ಜಯಾಯ ನಮಃ ವಿಜಯಾಯ ನಮಃ ಉತ್ತರದ್ವಾರೆ ದ್ವಾರಶ್ರೀ ನಮಃ ಶಂಖನಿಧಯೇ ನಮಃ ಪುಷ್ಪನಿಧಯೇ ನಮಃ ದ್ವಾರಪಾಲಕ ದೇವತಾಭ್ಯೋ ನಮಃ ಪೂಜಾಂ ಸಮರ್ಪಯಾಮಿ. ಈಗ ಪೀಠಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಪೀಠ ಪೂಜಾಂಕರಿಷ್ಯೆ ಕೇವಲ ಅಕ್ಷತೆ ಮತ್ತು ಅವರ ಅವಕಾಶ ಇರತಕ್ಕಂಥವ್ರು ಹೂವೆಲ್ಲ ಇಟ್ಟು ಅಲಂಕಾರಗಳನ್ನೆಲ್ಲ ಮಾಡ್ಕೊಳ್ಳಿ. ಈ ಸಂದರ್ಭದಲ್ಲಿ ನಾವೆಲ್ಲ ಅಲಂಕಾರ ಮಾಡಿ ಸಿದ್ಧ ಮಾಡ್ಕೊಂಡು ಪೂಜೆ ಮುಂದುವರಿಸ್ತಾ ಇದ್ದೇವೆ. ನೀವಲ್ಲಿ ಅಲಂಕಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಉಂಟು. ಮಂತ್ರವನ್ನು ಕೇಳ್ತಾ ಆ ಮಂತ್ರವನ್ನು ಸ್ಮರಣೆ ಮಾಡ್ತಾ ಅಲಂಕಾರವನ್ನು ಮಾಡ್ಕೋಬೇಕು. ಓಂ ಆಧಾರ ಶಕ್ತಿಯೈ ನಮಃ ಮೂಲ ಪ್ರಕೃತೈ ನಮಃ ಆದಿಕೂರ್ಮಾಯ ನಮಃ ಅನಂತಾಯ ನಮಃ ಸತ್ವಾಯ ನಮಃ ರಜಸೇ ನಮಃ ತಮಸೇ ನಮಃ ಮಾಯಾಯೈ ನಮಃ ವಿದ್ಯಾಯೈ ನಮಃ ಆತ್ಮನೇ ನಮಃ ಅಂತರಾತ್ಮನೇ ನಮಃ ಪರಮಾತ್ಮನೇ ನಮಃ ಇತಿ ಪೀಠಪೂಜಾಂ ಸಮರ್ಪಯಾಮಿ. ಈ ರೀತಿಯಾಗಿ ಪೀಠ ಪೂಜೆಯನ್ನು ಮಾಡಿಕೊಂಡ ನಂತರ ಆ ಮಹಾಲಕ್ಷ್ಮಿಯ 9 ಶಕ್ತಿ ರೂಪಗಳನ್ನು ಒಂದು ಸಾರಿ ಸ್ಮರಣೆ ಮಾಡ್ತಕ್ಕಂಥದ್ದು ನವಶಕ್ತಿ ಅಂತ ಹೇಳ್ತಾರೆ. ಈ ನವಶಕ್ತಿ ಪೂಜೆಯನ್ನು ಮಾಡಿಕೊಳ್ಬೇಕು. 9 ಬಾರಿ ಅಕ್ಷತೆಯನ್ನು ಕಲಶಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಓಂ ಆದಿಲಕ್ಷ್ಮೀ ನಮಃ, ಓಂ ಗಜಲಕ್ಷ್ಮೀ ನಮಃ, ಓಂ ವಿದ್ಯಾಲಕ್ಷ್ಮೀ ನಮಃ, ಓಂ ವಿಜಯಲಕ್ಷ್ಮೀ ನಮಃ, ಓಂ ಧೈರ್ಯಲಕ್ಷ್ಮೀ ನಮಃ, ಓಂ ಧನಲಕ್ಷ್ಮೀ ನಮಃ, ಓಂ ಧಾನ್ಯಲಕ್ಷ್ಮೀ ನಮಃ, ಓಂ ಸಂತಾನಲಕ್ಷ್ಮೀ ನಮಃ, ಓಂ ಸೌಭಾಗ್ಯಲಕ್ಷ್ಮ್ಯೈ ನಮಃ. ನವಶಕ್ತಿ ಪೂಜಾಂ ಸಮರ್ಪಯಾಮಿ. ಈ ರೀತಿಯಾಗಿ ನವಶಕ್ತಿ ಪೂಜೆಯನ್ನು ಮಾಡಿಕೊಂಡು ಆ ನಂತರದಲ್ಲಿ ಕಲಶದಲ್ಲಿ ಯಮುನಾ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಯಮುನಾ ಪೂಜಾ ಅಂತ ಹೇಳ್ತಾರೆ. ಹಾಗೆ ದರ್ಭೆಯಿಂದ ಕಲಶವನ್ನು ಸ್ಪರ್ಶ ಮಾಡಿಕೊಳ್ಳೋದು. ಇದೇ ರೀತಿಯ ದರ್ಭೆಯನ್ನು ಬಳಸಬೇಕಾಗುತ್ತೆ. ಅದೇ ರೀತಿಯಲ್ಲಿ ದರ್ಭೆಯನ್ನು ಬಳಸಿ ದರ್ಭೆಯ ತುದಿಯಿಂದ ಕಲಶವನ್ನು ಸ್ಪರ್ಶ ಮಾಡಿಬಿಟ್ರೆ ಆಯಿತು. ಓಂ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಗಂಗಾದಿ ಸರ್ವ ನದಿ ತೀರ್ಥದೇವತಾಃ ಅಸ್ಮಿನ್ ಕಲಶೇ ಸನ್ನಿಹಿತಾಃ ಸಂತು. ಈ ರೀತಿಯಾಗಿ ಯಮುನಾ ನದಿಯನ್ನು, ಆ ನದಿಯ ನೀರನ್ನು ಭಾವಿಸಬೇಕು ಕಲಶದಲ್ಲಿ. ಕಲಶ ಇಟ್ಕೊಳ್ಳೋ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತು, ಅನುಭವ ಇದೆ ಎಲ್ರಿಗೂ ಕೂಡ. ಆ ನೀರನ್ನು ತುಂಬತಕ್ಕಂಥ ಸಂದರ್ಭದಲ್ಲಿ ಮೊದಲು ಆ ಕಲಶವನ್ನು ಚೆನ್ನಾಗಿ ತೊಳೆದು ಸ್ವಚ್ಛವಾಗಿ ಇಟ್ಕೊಂಡು ಸುಧೂಪಿತವನ್ನಾಗಿ ಅದನ್ನು ಮಾಡಿ ಅದಕ್ಕೆ ಪಚ್ಚಕರ್ಪೂರ, ಕೇಸರಿ, ಅರಿಶಿನ, ಕುಂಕುಮ, ಗಂಧ, ಗರಿಕೆ ಮತ್ತು ಹೂವು ಜೊತೆಯಲ್ಲಿ ಒಂದು ಬಂಗಾರದ ತುಂಡನ್ನು ಅದರೊಳಗಡೆ ಹಾಕಬೇಕು. ಯಾವುದೇ ಹರಳು ಇತ್ಯಾದಿಗಳು ಇಲ್ಲದೇ ಇದ್ದರೂ ಒಳ್ಳೆಯದು. ಆ ನಂತರದಲ್ಲಿ ಅದಕ್ಕೆ
ನೀರನ್ನು ತುಂಬಿ ಅದಕ್ಕೆ ಯಮುನಾ ಪೂಜೆಯನ್ನು ಮಾಡಬೇಕು. ಅಕಸ್ಮಾತ್ ಬಂಗಾರದ ತುಂಡಿಲ್ಲ ಅನ್ನೋರು ಏನು ಮಾಡೋದು? ಬಂಗಾರದ ತುಂಡಿಲ್ಲ ಅಂದರೆ ಅಕ್ಷತೆ ಕಾಳನ್ನು ಹಾಕಿದರೆ ಸಾಕು. ಇವತ್ತು ವ್ಯಾವಹಾರಿಕವಾಗಿ ಅನೇಕರು ಕಾಯಿನ್ಸ್ ಹಾಕ್ತಾರೆ, ಅದಕ್ಕಷ್ಟು ಪ್ರಾಶಸ್ತ್ಯವನ್ನು ಕೊಡದೇ ಇರೋದು ಒಳ್ಳೆಯದು. ಬಂಗಾರ ಇಲ್ಲ ಅನ್ನುವಂಥ ಸಂದರ್ಭ ಇದ್ದರೆ ಬೆಳ್ಳಿಯ ಕಾಯಿನ್ ಕೂಡ ಹಾಕಬಹುದು. ಲೌಕಿಕವಾಗಿ ನಾವು ಬಳಸುವಂಥ ದುಡ್ಡಿನ ಕಾಸನ್ನು ಹಾಕ್ತಕ್ಕಂಥದ್ದು ಅಷ್ಟು ಸೂಕ್ತವಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಅವರವರ ವೈಯಕ್ತಿಕ ಅಭಿಪ್ರಾಯಕ್ಕೆ ನಮ್ಮ ಗೌರವ ಇದ್ದೇ ಇದೆ. ಕೆಲವರು ಉಂಗುರ ಹಾಕ್ತಾರೆ, ಅಂದ್ರೆ ತುಂಡು ಅಂತ ಹೇಳಿದ್ ನೀವು ಅದನ್ನೇ, ನಾನು ಬರೀ ಬಂಗಾರ ಮಾಡಿ ಹಾಕ್ಬೇಕು ಅಂತಿಲ್ಲ. ನೀವು ಬಂಗಾರವನ್ನು ಕಲಶದೊಳಗಡೆ ನಿಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಹಾಕಿ, ತೊಂದರೆ ಇಲ್ಲ. ಯಾಕೆಂದ್ರೆ ಸ್ವರ್ಣಕಂ ಪ್ರಾಣರೂಪಂ ಅಂತ ಹೇಳೋದು. ಹಾಗಾಗಿ ಈಗ ಕೈಲಿ ಹೂ ಅಕ್ಷತೆಗಳನ್ನು ಹಿಡ್ಕೊಂಡು ಆ ಮಹಾಲಕ್ಷ್ಮಿಯನ್ನು, ವರಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಧ್ಯಾನ ಮಾಡಬೇಕು, ಹೂ ಅಕ್ಷತೆಗಳ ಕೈಲಿರುತ್ತೆ, ಧ್ಯಾನವನ್ನು ಮಾಡಬೇಕು. ಓಂ ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮೀರ್ ಜಯಲಕ್ಷ್ಮೀರ್ ಸರಸ್ವತಿ ಶ್ರೀಲಕ್ಷ್ಮೀರ್ ವರಲಕ್ಷ್ಮೀಶ್ಚ ಪ್ರಸನ್ನಾ ಸಂತು ಮೇ ಸದಾ ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತಾ ಭವ ಸರ್ವದಾ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ. ಶ್ರೀವರಮಹಾಲಕ್ಷ್ಮೀ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಈ ರೀತಿಯಾಗಿ ಹೂ ಅಕ್ಷತೆಯನ್ನು ಕಲಶಕ್ಕೆ ಅರ್ಪಣೆ ಮಾಡಿ. ಈ ರೀತಿಯಾಗಿ ಆವಾಹನೆಯನ್ನು ಮೊದಲು ಮಾಡಿಕೊಳ್ಬೇಕು. ಆವಾಹನೆ ಆದ ನಂತರದಲ್ಲಿ ಆಸನವನ್ನು ಕೊಡ್ತಿದ್ದೇನೆ ತಾಯಿ, ಇಲ್ಲಿ ಕೂತ್ಕೋ ಅಂತ ಹೇಳಿ ಕೂರಿಸುವಂಥ ಒಂದು ವ್ಯವಸ್ಥೆ. ಅಂದ್ರೆ ಅಮ್ಮ ನಮ್ಮ ಮನೆಗೆ ಬಂದಿದ್ದಾಳೆ, ಆಯ್ತು ಅಂತ ಕೂಡಲೇ ಬಂದು ಬರ್ಮಾಡ್ಕೊಂಡ್ವಿ, ಕೂತ್ಕೊಮ್ಮ ಅನ್ನೋ ಒಂದು ಭಾವನೆ. ಈ ಒಂದು ಭಾವನೆ, ಇದರ ಜೊತೆಯಲ್ಲಿ ಪ್ರಾಣಶಕ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು. ಯಾಕೆ ಪ್ರಾಣಶಕ್ತಿ ಪ್ರತಿಷ್ಠಾಪನೆ? ಪ್ರಾಣಶಕ್ತಿಯಲ್ಲಿ ಆಕಾಶದಲ್ಲೆಲ್ಲೋ ಇರ್ತಕ್ಕಂಥದ್ದಲ್ಲ. ನಾನು ಯಾವಾಗಲೂ ನನ್ನ ಕಾರ್ಯಕ್ರಮದಲ್ಲಿ ಹೇಳ್ತೀನಿ, ಗಮನಿಸಿರ್ತೀರಿ, ಇಲ್ಲಿರಬೇಕು ಅಂತ. ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತಿ. ನಮ್ಮ ಒಳಗೆ ಇರತಕ್ಕಂತಹ ಆ ಮಹಾಲಕ್ಷ್ಮಿಯ ಚೈತನ್ಯವನ್ನು ಕಲಶದಲ್ಲಿ ಭಾವಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಅದು. ದರ್ಭೆಯಿಂದ ಒಂದು ಸಾರಿ ಕಲಶವನ್ನು ಸ್ಪರ್ಶ ಮಾಡಿಕೊಂಡು ಪ್ರಾಣಶಕ್ತಿಯನ್ನು ಆವಾಹಿಸಿದ್ದೇನೆ ಅನ್ನುವಂಥ ಭಾವನೆಯನ್ನು ಇಟ್ಕೊಳ್ಬೇಕು. ಪ್ರಾಣಶಕ್ತಿಯನ್ನು ಈ ಕಲಶದಲ್ಲಿ ಆವಾಹನೆ ಮಾಡಿದ್ದೇನೆ. ಅಸ್ಮಿನ್ ಬಿಂಬೆ ಅಸ್ಮಿನ್ ಕಲಶೇ ವರಮಹಾಲಕ್ಷ್ಮ್ಯಾಃ ಪ್ರಾಣಂ ಪ್ರತಿಷ್ಠಾಪಯಾಮಿ. ಪ್ರಾಣ ಪ್ರತಿಷ್ಠಾಪನಾ ಮುಹೂರ್ತ ಸುಮುಹೂರ್ತೋಸ್ತಿ ಭವಂತೋ ಬ್ರುವಂತು. ಪ್ರಾಣ ಪ್ರತಿಷ್ಠಾಪನಾ ಮುಹೂರ್ತ ಸುಮುಹೂರ್ತೋಸ್ತು. ಈ ರೀತಿಯಾಗಿ ಪ್ರಾಣಶಕ್ತಿಯನ್ನು ಪ್ರತಿಷ್ಠೆ ಮಾಡಿದ ನಂತರದಲ್ಲಿ ತಾಯಿಗೆ ಷೋಡಶ ಉಪಚಾರಗಳಿಂದ ಪೂಜೆಯನ್ನು ಮಾಡ್ತಕ್ಕಂಥದ್ದು ಗಮನಿಸ್ಕೊಂಡು ಅದೇ ರೀತಿಯಲ್ಲಿ ಮಾಡಬೇಕು. ಆವಾಹನೆ ಆಗಿದೆ, ಆಸನದಲ್ಲಿ ಕೂರಿಸಿ ಪ್ರಾಣಶಕ್ತಿಯನ್ನು ಪ್ರತಿಷ್ಠೆ ಕೂಡ ಮಾಡಿ ಆಯಿತು. ಮುಂದಿಂದೇನು? ಪಾದ್ಯ, ಅರ್ಘ್ಯ, ಆಚಮನ ಇತ್ಯಾದಿಗಳನ್ನು ಅರ್ಪಣೆ ಮಾಡ್ತಕ್ಕಂಥದ್ದು. ಈಗ ಹೇಗೋ ಒಂದು ವಿರಾಮದ ಸಮಯ ಆಗ್ತಾ ಇದೆ, ಹಾಗಾಗಿ ನೀವೆಲ್ಲರೂ ಕೂಡ ಅದನ್ನು ಮುಂದುವರಿಸಬೇಕು. ಹೇಗೆ ಅಂದರೆ ಪಾದ್ಯ, ಅರ್ಘ್ಯ, ಆಚಮನ ಇತ್ಯಾದಿಗಳನ್ನು ಒಂದೊಂದು ಉದ್ಧರಣೆ ನೀರನ್ನು ದೇವರಿಗೆ ತೋರಿಸಿ ಚೆಲ್ಲುವಂಥದ್ದು ಅಥವಾ ಹೂವಿನಲ್ಲಿ ಅದ್ದಿ ಸಮರ್ಪಣೆ ಮಾಡ್ತಕ್ಕಂಥದ್ದು. ಅದಾದ ನಂತರ ಅಭಿಷೇಕ ಇತ್ಯಾದಿಗಳನ್ನೆಲ್ಲ ಮಾಡ್ಕೊಂಡ್ಬಿಡಿ. ಪೂಜೆಯನ್ನು ಹೇಗೆ ಮುಂದುವರಿಸ್ತಾರೆ ಕೇಳೋಣ. ಗುರುಗಳೇ, ಮುಂದೆ ಏನು ಮಾಡಬೇಕು? ಮುಂದೇನು ಮಾಡಬೇಕು ಅಂತಂದರೆ, ಅಭಿಷೇಕ ಅಲಂಕಾರಗಳನ್ನೆಲ್ಲ ಒಂದು ಹಂತ ಮಾಡಿ ಮುಗಿಸ್ಕೊಂಡ ನಂತರದಲ್ಲಿ ವಸ್ತ್ರ, ಉಪವೀತ, ಆಭರಣ, ಅರಿಶಿನ, ಕುಂಕುಮ, ಅಕ್ಷತೆ ಇತ್ಯಾದಿಗಳನ್ನೆಲ್ಲ ಹಾಕಿ ಅಮ್ಮನವರಿಗೆ ಪೂಜೆಯನ್ನು ಮುಂದುವರಿಸಬೇಕು. ಓಂ ಯುವಾಸವಾಸ ಪರಿವೀತ ಆಗಾತ್ ಸವಶ್ರೇಯಾನ್ ಭವತಿ ಜಾಯಮಾನಃ ತಂಧೀರಾ ಸಹಕವಯವನ್ನಯಂತಿ ಸ್ವಾಧಿಯೋ ಮನಸಾ ದೇವಯಂತಹ. ಶ್ರೀವರಮಹಾಲಕ್ಷ್ಮೇ ನಮಃ. ವಸ್ತ್ರ ಉಪವೀತ ಆಭರಣಾದಿ ಮಂಗಳದ್ರವ್ಯಾಣಿ ಸಮರ್ಪಯಾಮಿ. ಈ ರೀತಿಯಾಗಿ ಎಲ್ಲ ಒಂದೊಂದೇ ವಸ್ತುಗಳನ್ನು ಶ್ರದ್ಧೆಯಿಂದ ದೇವಿಗೆ ಸಮರ್ಪಣೆ ಮಾಡಬೇಕು. ಹಾಗೆ ಸಮರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಶ್ರೀ ವರಮಹಾಲಕ್ಷ್ಮಿಯೈ ನಮಃ. ನಿಮ್ಮ ಮನೆಗಳಲ್ಲಿ ಪುರೋಹಿತರು ಬಂದು ಮಾಡಿಸ್ತಾ ಇದ್ರೆ ಯೋಚನೆ ಇಲ್ಲ. ಹಾಗಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಪ್ರತಿಯೊಂದು ವಸ್ತುವನ್ನು ಸಮರ್ಪಣೆ ಮಾಡುವಾಗಲೂ ಕೂಡ ಶ್ರೀ ವರಮಹಾಲಕ್ಷ್ಮಿಯೈ ನಮಃ ಅಂಥೇಳಿ, ಶ್ರೀ ವರಮಹಾಲಕ್ಷ್ಮೈ ನಮಃ, ಲಕ್ಷ್ಮ್ಯೈ ನಮಃ, ಲಕ್ಷ್ಮ್ಯೈ ನಮಃ ಅಂಥೇಳಿ ಈ ಒಂದು ಮಂತ್ರವನ್ನು ಹೇಳ್ತಾ ಸ್ತೋತ್ರವನ್ನು ಮಾಡ್ತಾ ಎಲ್ಲ ವಸ್ತುಗಳನ್ನು ಸಮರ್ಪಣೆ ಮಾಡಬೇಕು. ನೈವೇದ್ಯಾದಿಗಳಿಗೆಲ್ಲ ವ್ಯವಸ್ಥೆಗಳನ್ನು ಕೂಡ
ಸಿದ್ಧಪಡಿಸ್ಕೋಬೇಕು. ಗುರುಗಳೇ, ನನಗೆ ಒಂದು ಯಾವಾಗೂ ಅನಿಸುತ್ತೆ, ಬಹಳಷ್ಟು ಜನರು ಹೀಗೆ ಮಾಡ್ತಾರೆ ಕೂಡ. ನಮ್ಮ ವೀಕ್ಷಕರು ಬಹುಶಃ ಹಂಗೆ ಮಾಡಿಬಿಟ್ಟು ಹೀಗೆ ಮಾಡ್ಬೋದೋ ಇಲ್ವೋ ಅನ್ನೋರಿಗೆ ಒಂದು ಮನಸ್ಸಿಗೆ ಸಮಾಧಾನ ತರುತ್ತೆ ಈ ಪ್ರಶ್ನೆಯನ್ನು ಭಾವಿಸ್ತೇನೆ. ಈಗ ಬೆಳಗ್ಗೆನೇ ಎದ್ದು ತಾಯಿಗೆ ಬಹಳಷ್ಟು ನೈವೇದ್ಯಗಳನ್ನು ಇಡ್ತಾರೆ. ಒಬ್ಬಟ್ಟು ಮಾಡ್ತಾರೆ, ಚಕ್ಲಿ, ನಿಪ್ಪಟ್ಟು, ಬಹಳ ಒಂದು ರೀತಿಯ ಹೌದು ಬಹಳಷ್ಟು ಮಾಡ್ತಾರೆ. ಹೌದು, ಆದರೆ ಒಬ್ಬಟ್ಟು ಇವತ್ತು ಬೆಳಗ್ಗೆನೇ ಎದ್ದು ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಹಳ ಹೆಣ್ಮಕ್ಳು ಏನು ಮಾಡ್ತಾರೆ, ಅವತ್ತು ಹಿಂದಿನ ದಿನಾನೇ ಒಬ್ಬಟ್ಟು ಮತ್ತು ಕರೆದ ತಿಂಡಿಗಳು ಏನೆಲ್ಲ ಮಾಡ್ಕೊಳ್ಬೇಕೋ ಅವೆಲ್ಲವನ್ನ ಹಿಂದಿನ ದಿನಾನೇ ಮಾಡ್ಕೊಳ್ತಾರೆ. ಅಷ್ಟೇ ಏಕೆ, ಅಲಂಕಾರ ಸಮೇತ ಹಿಂದಿನ ದಿನವೇ ಮಾಡಿಟ್ಕೊಳ್ತಾರೆ. ಬೆಳಗ್ಗೆ ಜಸ್ಟ್ ಹೂವನ್ನು ಹಾಕಿ ದೀಪ ಹಚ್ಚಿ ಹೀಗೆ ಪೂಜೆ ಮಾಡೋದನ್ನ ವಾಡಿಕೆ ಮಾಡ್ಕೊಂಡು ಬಂದಿದ್ದಾರೆ ಬಹಳಷ್ಟು ವರ್ಷಗಳಿಂದ. ಅದು ಸರಿಯೋ ತಪ್ಪೋ ಗುರುಗಳೇ? ಯಾತಯಾಮನ ದೋಷ ಅಂತೇಳಿ ಬರಬಾರ್ದು. ಯಾತಯಾಮನ ದೋಷ ಅಂತಂದ್ರೆ ಏನು? ಹಳಸಿದ್ದು ಬಳಸುವಂಥದ್ದಿಲ್ಲ, ಹಳಸುವಂತಹ ವಸ್ತುಗಳನ್ನು ಬಳಸಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಸಿದ್ಧಪಡಿಸ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಯಾವುದೇ ವಸ್ತು ಹಳಸಿರಬಾರ್ದು ಅಥವಾ ಅದರ ಸ್ವಂತ ಪರಿಮಳವನ್ನು ಹೊರತುಪಡಿಸಿ ಅಡ್ಡ ಬೇರೆ ಪರಿಮಳ ವಾಸನೆ ಬಂದು ಅದು ದೇವರ ಸಮರ್ಪಣೆಗೆ ಯೋಗ್ಯವಲ್ಲದ ಸ್ಥಿತಿಯನ್ನು ತಲುಪಿರಬಾರ್ದು. ಅದಿಲ್ಲದೆ ಇದ್ದರೆ ಖಂಡಿತವಾಗಿ ಮೊದಲು ಸಿದ್ಧಪಡಿಸ್ಕೊಳ್ಳೋಕ್ಕೆ ಯಾವ ತೊಂದರೆಯೂ ಇಲ್ಲ. ಒಂದು ಇನ್ನೊಂದು ಏನಂತಂದರೆ, ನೀರು, ಕಲಶಕ್ಕೆ ನೀರನ್ನು ಹಾಕಿಡುವಂತೆ ಇಲ್ಲ. ಕಾರಣ ಏನು ಅಂತಂದರೆ, ಒಂದು ರಾತ್ರಿ ಕಳೆದಿರ್ತದೆ. ಅದು ಆವಾಹನೆ ಆದ ನಂತರದಲ್ಲಾದರೆ ಅದನ್ನು ಇಂತಿಷ್ಟು ದಿವಸಗಳ ಪರ್ಯಂತ ನಾನು ಇಡ್ತೇನೆ ಅಂತ ಇಡ್ಲಿಕ್ಕೆ ದೋಷ ಇಲ್ಲ. ಆವಾಹನೆ ಆಗೋದ್ರ ಒಳಗೆ ರಾತ್ರಿ ಕಳೆದು ಬೆಳಗಾದ ನಂತರದಲ್ಲಿ ಆ ನೀರು ತನ್ನ ಪಾವಿತ್ರ್ಯತೆಯನ್ನು ಕಳ್ಕೊಳ್ಳುತ್ತದೆ. ಓ, ಹಾಗಿದ್ರೆ ಕಲಶ ಇಡೋಕೆ ನಾವು ಇವತ್ತೇ ಇಡಬೇಕು ಕಲಶವನ್ನು. ನೀರು ಮಾತ್ರ, ಕಲಶ ಎಲ್ಲ ಇಟ್ಟು ಅಲಂಕಾರ ಮಾಡ್ಕೊಳ್ಳಿ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಆದರೆ ಕಲಶಕ್ಕೆ ಹಾಕುವ ನೀರಿದೆಯಲ್ಲ, ಆ ನೀರನ್ನು ಕಲಶಕ್ಕೆ ಹಾಕೋದಕ್ಕಿಂತ ಮುಂಚೆ ಅದರಲ್ಲಿ ನಿಮ್ಮ ಹತ್ರ ನಾನು ಯಮುನಾ ಪೂಜೆ ಮಾಡಿಸಿದ್ನಲ್ಲ, ಹಾಗೆ ಯಮುನಾ ಪೂಜೆ ಮೊದಲಾಗಬೇಕು. ಆ ಯಮುನಾ ಪೂಜೆ ಆದ ನಂತರದಲ್ಲಿ ಅದೇ ನೀರಿನಿಂದ ವರಮಹಾಲಕ್ಷ್ಮಿ ಕಲಶದ ಪ್ರತಿಷ್ಠಾಪನೆ ಆಗುತ್ತೆ. ಹಾಗಾಗಿ ಈ ಒಂದು ವ್ಯತ್ಯಾಸ ಆಗದೆ ಇದ್ದಂಗೆ ನೋಡ್ಕೊಳ್ಬೇಕು. ಈ ರೀತಿಯಾಗಿ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಎಲ್ಲ ಸಮರ್ಪಣೆ ಮಾಡಿ ಆದ ನಂತರದಲ್ಲಿ ಎಲ್ಲವನ್ನ ಆದ ನಂತರ 12 ಗಂಟು ಹಾಕಿರ್ತಕ್ಕಂಥ 12 ಎಳೆಯ ದಾರವನ್ನು ಸಿದ್ಧಪಡಿಸಿ ಇಟ್ಕೊಳ್ಬೇಕು ಅಂತ ಹೇಳಿದ್ದೆ. ಟಿವಿ ಕಾರ್ಯಕ್ರಮ ಆಗಿರೋದ್ರಿಂದ ಇಲ್ಲಿ ತಯಾರಿ ಪಡಿಸ್ಕೊಳ್ಳೋದಕ್ಕೆ ಸಮಯದ ಅಭಾವ ಇರುತ್ತೆ ಅಂತ ನಾವೆಲ್ಲ ಸಿದ್ಧಪಡಿಸ್ಕೊಂಡಿದ್ದೀವಿ ಈಗಾಗಲೇ. ಮನೆಯವರು ಮೊದಲೇ ಸಿದ್ಧಪಡಿಸಿ ಇಟ್ಕೊಂಡಿರ್ತಾರೆ. ಹೌದು. ಆ ನಂತರದಲ್ಲಿ ಈ ಥರದ ಒಂದು ತಟ್ಟೆಯಲ್ಲಿ 2 ವೀಳ್ಯದೆಲೆಗಳನ್ನು ಇಟ್ಕೊಳ್ಳಿ. ಅದರಲ್ಲಿ ಒಂದರಲ್ಲಿ ದಾರಗಳನ್ನು ಇಟ್ಕೊಂಡು, ಒಂದು ಅಮ್ಮನವರಿಗೆ ಸಮರ್ಪಣೆ ಮಾಡುವ ಒಂದು ದಾರ, ಒಂದು ನೀವು ಕಟ್ಕೊಳ್ಳುವಂಥದ್ದೊಂದು, ಈ ರೀತಿಯಾಗಿ 2 ದಾರವನ್ನು ಸಿದ್ಧಪಡಿಸ್ಕೊಂಡು ಇದರ ಒಳಗಡೆಗೆ ಇಟ್ಟುಕೊಂಡು ವೀಳ್ಯದೆಲೆ 2 ಇಟ್ಕೊಳ್ಳಿ. ಆವಾಗ ಅದರಲ್ಲಿ ಕುಂಕುಮಾರ್ಚನೆ ಇತ್ಯಾದಿಗಳನ್ನೆಲ್ಲ ನೋಡಿ. ನನಗೆ ಸಹಾಯಕ್ಕೆ ಅಂತ ಸಹೋದರಿಯೊಬ್ಬರು ಬಂದಿದ್ದಾರೆ. ಈಗ ಆ ದಾರಗಳಿಗೆ 12 ಬಾರಿ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಸಮರ್ಪಣೆ ಮಾಡಬೇಕು. ಆ ನಂತರ ಕುಂಕುಮಾರ್ಚನೆಯನ್ನು ಮಾಡಬೇಕು. ಒಂದೊಂದಕ್ಕೂ ಸಹ ಒಂದೊಂದು ಪ್ರತ್ಯೇಕ ಹೆಸರಿದೆ. ಆದರೆ ನೀವುಗಳು ಅದನ್ನ ಹೆಸರನ್ನು ಪ್ರತ್ಯೇಕ ಹೇಳೋ ಜಾಗದಲ್ಲಿ ಒಂದೊಂದು ಗಂಟಿನ ಹೆಸರಿನಲ್ಲೂ ಕೂಡ ಶ್ರೀ ವರಮಹಾಲಕ್ಷ್ಮೀ ನಮಃ ಅಂತ ಹೇಳಿ ಅರ್ಚನೆಯನ್ನು ಮಾಡಬಹುದು. ಶ್ರೀ ವರಮಹಾಲಕ್ಷ್ಮೀ ನಮಃ. ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ. ಓಂ ಸಿದ್ಧಲಕ್ಷ್ಮೀ ನಮಃ. ಓಂ ಮೋಕ್ಷಲಕ್ಷ್ಮೀ ನಮಃ. ಓಂ ಐಶ್ವರ್ಯಲಕ್ಷ್ಮೀ ನಮಃ. ಓಂ ಧನಲಕ್ಷ್ಮೀ ನಮಃ. ಓಂ ಧಾನ್ಯಲಕ್ಷ್ಮೀ ನಮಃ. ಓಂ ಸೌಭಾಗ್ಯಲಕ್ಷ್ಮೀ ನಮಃ. ಓಂ ಸಾಮ್ರಾಜ್ಯಲಕ್ಷ್ಮೀ ನಮಃ. ಓಂ ವೈಭವಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮೋಕ್ಷಲಕ್ಷ್ಮೀ ನಮಃ. ಓಂ ದಾರಿದ್ರ್ಯನಾಹಿನ್ಯೈ ನಮಃ. ಈ ರೀತಿಯಾಗಿ ಆ ಗ್ರಂಥಿಗೆ ಪೂಜೆ, ಆನಂತರ ಕುಂಕುಮಾರ್ಚನೆ. ಓಂ ಪ್ರಕೃತ್ಯೈ ನಮಃ. ಓಂ ವಿಕೃತ್ಯೈ ನಮಃ. ವಿದ್ಯಾಯೈ ನಮಃ. ಓಂ ಸರ್ವಭೂತಹಿತಪ್ರದಾಯೈ ನಮಃ ಇತ್ಯಾದಿ 108 ನಾಮಗಳಿಂದ ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನು ಮಾಡಿ, ಆನಂತರ ಧೂಪ, ದೀಪ, ನೈವೇದ್ಯಕ್ಕೆ ಏನೇನು ವಸ್ತುಗಳನ್ನು ಇಟ್ಕೊಂಡಿದ್ದೀರಿ ಈ ಎಲ್ಲ ವಸ್ತುಗಳನ್ನು ನೈವೇದ್ಯ ಮಾಡಿ ಮಹಾಮಂಗಳಾರತಿಯನ್ನು ಮಾಡಬೇಕು. ಆನಂತರ ಹೂವು, ಅಕ್ಷತೆಯನ್ನು ಹಿಡ್ಕೊಂಡು ಪ್ರದಕ್ಷಿಣೆ ಮಾಡಿ 12 ಪ್ರದಕ್ಷಿಣೆ, 12 ನಮಸ್ಕಾರಗಳನ್ನು ಅಮ್ಮನವರಿಗೆ ಅರ್ಪಣೆ ಮಾಡಿ, ಆನಂತರದಲ್ಲಿ ಸುಮಂಗಲಿಯರಿಗೆ ಅರಿಶಿನ, ಕುಂಕುಮ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡು ಪೂಜೆ ಮಾಡಿರ್ತಕ್ಕಂಥ ದಾರವನ್ನು ಕೈಗೆ ಕಟ್ಟಿಸ್ಕೊಳ್ತಕ್ಕಂಥದ್ದು. ಇದಾದ ನಂತರದಲ್ಲಿ ದಾರವನ್ನು ಕೈಗೆ ಕಟ್ಟಿಸ್ಕೊಂಡ ನಂತರದಲ್ಲಿ ಕೈಲಿ ಹೂವು, ಅಕ್ಷತೆಯನ್ನು ಹಿಡ್ಕೊಂಡು ನಾನು ಮಾಡಿರ್ತಕ್ಕಂಥ ಎಲ್ಲ ಪೂಜಾ ವಿಧಾನದಿಂದ ಆ ವರಮಹಾಲಕ್ಷ್ಮಿ ಅಂತಕ್ಕಂಥವಳು ಸಂತುಷ್ಟಳಾಗಿ ನನಗೆ ಎಲ್ಲ ಸೌಭಾಗ್ಯಗಳನ್ನು ಅನುಗ್ರಹ ಮಾಡಿ ಕೊಡಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಅಮ್ಮನವರಿಗೆ ಅರ್ಪಣೆ ಮಾಡಿ, ಕೈಲಿರ್ತಕ್ಕಂಥ ಹೂವು, ಅಕ್ಷತೆಗೆ 2 ಉದ್ಧರಣೆ ನೀರನ್ನು ಹಾಕಿ ಕೆಳಗಡೆಗೆ ಬಿಡಬೇಕು. ಮತ್ತು ಮಾಡಿರ್ತಕ್ಕಂತಹ ಪೂಜೆಯ ಸಾಂಗತೆಗೋಸ್ಕರವಾಗಿ
ಬಂದು ಪೂಜೆ ಮಾಡಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಅಕ್ಕಿ ಮತ್ತು ತೆಂಗಿನಕಾಯಿ, ದಕ್ಷಿಣೆ, ತಾಂಬೂಲ ಇತ್ಯಾದಿಗಳನ್ನೆಲ್ಲ ಇಟ್ಟು ವರಲಕ್ಷ್ಮಿಯ ಪ್ರೀತ್ಯರ್ಥವಾಗಿ ನಾನು ಇದನ್ನು ನಿಮಗೆ ಒಪ್ಪಿಸ್ತಾ ಇದ್ದೇನೆ, ನೀವಿದನ್ನು ಸ್ವೀಕಾರ ಮಾಡಿ ನನಗೆ ಅನುಗ್ರಹ ಮಾಡಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಆ ಬ್ರಾಹ್ಮಣರಿಗೆ ಅಥವಾ ಪುರೋಹಿತರು, ಅರ್ಚಕರು ಯಾರು ಬಂದಿರ್ತಾರೆ ಅವರಿಗೆ ಸಲ್ಲಿಸಿ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಇದು ವರಮಹಾಲಕ್ಷ್ಮಿಯ ಪೂಜಾ ವಿಧಾನ. ನಾವೀಗ ಮುಂದುವರಿಸಿ ಧೂಪ ದೀಪಾದಿ ಎಲ್ಲ ಮಂಗಳ ಆ ದ್ರವ್ಯಗಳನ್ನು ಅಮ್ಮನವರಿಗೆ ಅರ್ಪಣೆ ಮಾಡಿ ಜೊತೆಯಲ್ಲಿ ಮಹಾಮಂಗಳಾರತಿ ಇತ್ಯಾದಿಗಳನ್ನು ಕೂಡ ಸಮರ್ಪಣೆ ಮಾಡ್ತೇವೆ. ಈ ರೀತಿಯಾಗಿ ಆ ಒಂದು ದಾರಕ್ಕೆ ಪೂಜೆಯನ್ನು, ಆ ನಂತರದಲ್ಲಿ ಕುಂಕುಮಾರ್ಚನೆ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡ ನಂತರದಲ್ಲಿ ನೀವು ಧೂಪ ದೀಪಗಳನ್ನು ಮಾಡಿಕೊಂಡು ನೈವೇದ್ಯ ಇತ್ಯಾದಿಗಳನ್ನು ಮಾಡಬೇಕು. ನಮ್ಮ ದಿವ್ಯ ಅವರೆಲ್ಲ ಮುಂದುವರಿಸ್ತಾರೆ. ಈಗ ಧೂಪವನ್ನು ಸಿದ್ಧಪಡಿಸ್ಕೊಂಡು ಊದಿನ ಕಡ್ಡಿಯನ್ನು ಬೆಳಗಬೇಕು. ವನಸ್ಪತಿ ರಸೋತ್ಪನ್ನೋ ಗಂಧಾಢ್ಯೋ ಧೂಪೋತ್ತಮಹಾಗ್ರೇ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಈ ರೀತಿಯಾಗಿ ಧೂಪವನ್ನು ಸಮರ್ಪಣೆ ಮಾಡಿ ಬೆಳಗಿದ ನಂತರದಲ್ಲಿ ನೀವು ತಂದಿರತಕ್ಕಂಥ ಎಲ್ಲ ವಸ್ತುಗಳನ್ನು ನೈವೇದ್ಯ ಮಾಡಿಕೊಡ್ಬೇಕು. ಆ ನಂತರ ಮಹಾಮಂಗಳಾರತಿಯನ್ನು ಮಾಡ್ತಕ್ಕಂಥದ್ದು. ಈಗ ದಿವ್ಯ ಅವ್ರ ಕೈಯಿಂದ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಮಹಾಮಂಗಳಾರತಿಯನ್ನು ಮಾಡಿಸ್ತಾ ಇದ್ದೇವೆ. ಓಂ ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಹಸ್ತವತ ವಿಶ್ವತಸ್ಪಾದ ಸಂಬಾಹುಭ್ಯಾನ್ನವತಿ ಸಂಪತತ್ರೇ ದ್ಯಾವ ಪೃಥಿವೀ ಜನಯನ್ ದೇವ ಏಕಃ. ಶ್ರೀವರಮಹಾಲಕ್ಷ್ಮೀ ನಮಃ. ಮಂಗಲ ನೀರಾಜನಂ ಸಮರ್ಪಯಾಮಿ. ನಂತರ ಒಂದು ಉದ್ಧರಣ ನೀರನ್ನು ದೇವರಿಗೆ ತೋರಿಸಿ ಚೆಲ್ಲಿ ಹೂವು ಅಕ್ಷತೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಮಂಗಳಾರತಿ ರಕ್ಷೆಯನ್ನು ತಗೊಳ್ತಕ್ಕಂಥದ್ದು. ಬಹುಶಃ ನೀವು ಮನೆಯಲ್ಲಿ ಪೂಜೆ ಮಾಡ್ತಿರ್ತೀರಾ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋನಲ್ಲಿ ಕೂಡ ವರಮಹಾಲಕ್ಷ್ಮಿಯ ಆರಾಧನೆಯಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಗುರುಗಳೇ, ನಿಮ್ಮ ಮಾರ್ಗದರ್ಶನ ಸದಾ ಹೀಗೆ ಇರಲಿ ನಮಗೆ. ಈ ಒಂದು ಮಹಾಮಂಗಳಾರತಿ ಎಲ್ಲ ಆದ ನಂತರ ಹೂವು ಅಕ್ಷತೆಯನ್ನು ದೇವರಿಗೆ ಹಾಕಿ ಪ್ರದಕ್ಷಿಣೆ ಮಾಡಿ 12 ಪ್ರದಕ್ಷಿಣೆ ಮಾಡಿ 12 ನಮಸ್ಕಾರಗಳನ್ನು ಮಾಡಿಕೊಳ್ಬೇಕು. ಆದರೆ ಗುರುಗಳೇ, ಈಗಾಗಲೇ ನಾವು ದಾರವನ್ನು ದೇವಿಗೆ ಅರ್ಪಿಸಿದ್ದೇವೆ. 12 ಗಂಟು ಹಾಕಿರುವಂಥ ದಾರ, 12 ಎಳೆಯ, ಹೌದು, ಎಳೆಯ ಹಾಕಿರ್ತಕ್ಕಂಥ ವರಮಹಾಲಕ್ಷ್ಮಿ ದೋರ ಸ್ಥಾಪನೆ ಮಾಡಿ ಪೂಜೆ ಅರ್ಚನೆ ಎಲ್ಲವನ್ನು ಮಾಡಿ ಆಯಿತು. ಈಗ ಅದನ್ನು ಕಟ್ಟಿಸ್ಕೊಳ್ತಕ್ಕಂಥ ಸಮಯ. ಕಟ್ಟಿಸ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟ ಮಂತ್ರವನ್ನು ನಾನು ಹೇಳ್ತೀನಿ. ಓಂ ಬೃಹತ್ಸಾಮಕ್ಷತ್ರ ಭೃತ ವೃದ್ಧ ವೃಷ್ಣಿಯಂ ದೃಷ್ಟುಭೋಜಶುಭಿತ ಮುಗ್ರವೀರಂ ಇಂದ್ರಸ್ತೋಮೇನ ಪಂಚದಶೇನ ಮಧ್ಯಮಿದಂ ವಾತೇನ ಸಗರೇಣ ರಕ್ಷಾ ದೋರಂತೆ ಧಾರಯಿಷ್ಯಾಮಿ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ರೀ ವರಮಹಾಲಕ್ಷ್ಮ್ಯೈ ನಮಃ. ದೋರಂ ಧಾರಯಾಮಿ, ದೋರಂ ಸಮರ್ಪಯಾಮಿ. ಈ ರೀತಿಯಾಗಿ ಅದನ್ನು ಧಾರಣೆ ಮಾಡಿದ ನಂತರದಲ್ಲಿ ಈ ವರಮಹಾಲಕ್ಷ್ಮಿ ವ್ರತದ ಮಹಾತ್ಮೆಯನ್ನು ಕೇಳ್ತಕ್ಕಂಥ ಸಮಯ. ಆರಂಭ ಮಾಡೋಣವೇ? ಖಂಡಿತ ಗುರುಗಳೇ, ಕಾಯ್ತಾ ಇದ್ದೀವಿ. ಈ ವರಮಹಾಲಕ್ಷ್ಮಿ ವ್ರತ ಮಹಾತ್ಮೆಯನ್ನು ಭವಿಷ್ಯೋತ್ತರ ಪುರಾಣದಲ್ಲಿದೆ ಅಂತ ನಾನು ಹೇಳಿದ್ದೆ. ಹೇಗಿದೆ ಅಂತಕ್ಕಂಥದ್ದನ್ನು ಆ ಒಂದು ಧ್ಯಾನದ ಮುಖಾಂತರವಾಗಿ ಮುಂದುವರಿಸೋಣ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಆರಂಭದಲ್ಲಿ ನಾವು ವೇದವ್ಯಾಸರ ಸ್ಮರಣೆಯನ್ನು ಮಾಡಬೇಕು. ಕಾರಣ ಏನು ಅಂದರೆ 18 ಪುರಾಣಗಳನ್ನು ಕೂಡ ಸಿದ್ಧಪಡಿಸಿ ಸಂಪೂರ್ಣವಾಗಿ, ಹೇಗೆ ನಮ್ಮ ಮನೆಯಲ್ಲಿ ತಾಯಂದರು ಆಹಾರವನ್ನು ಸಿದ್ಧಪಡಿಸಿ ತಂದು ತಟ್ಟೆಗೆ ಅದನ್ನು ಬಡಿಸಿ ನಮಗೆ ಊಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರಲ್ಲ, ಹಾಗೆ ಎಲ್ಲವನ್ನು ಸಂಗ್ರಹಿಸಿ ಕ್ರೋಢೀಕರಿಸಿಕೊಂಡು ಪುರಾಣ ರೂಪದಲ್ಲಿ ನಮಗೆ ಉಣಬಡಿಸಿರ್ತಕ್ಕಂತಹ ವ್ಯಾಸರಿಗೆ ಮೊದಲು ನಮಸ್ಕಾರವನ್ನು ಮಾಡಿಕೊಂಡು ಮುಂದುವರಿಸೋಣ. ವಿದರ್ಭ ದೇಶದಲ್ಲಿದ್ದಂತಹ ಒಬ್ಬ ಮಹಾನ್ ಪತಿವ್ರತೆಯಾಗಿರ್ತಕ್ಕಂತಹ ಚಾರುಮತಿ ಎನ್ನುವಂತಹ ವೃತ್ತಾಂತ, ಚಾರುಮತಿ ವೃತ್ತಾಂತ ಅಂತಲೇ ಇದಕ್ಕೆ ಹೆಸರಿರ್ತಕ್ಕಂಥದ್ದು. ಏನು ವಿಶೇಷ ಅಂತಂದರೆ, ವಿದರ್ಭ ದೇಶದಲ್ಲಿ ಇರ್ತಕ್ಕಂತಹ ಒಬ್ಬಳು ಚಾರುಮತಿ, ಬಹಳ ಶ್ರೇಷ್ಠವಾದ ಮಹಾಪತಿವ್ರತೆಯಾಗಿರ್ತಕ್ಕಂಥ ಒಂದು ಹೆಣ್ಣುಮಗಳು. ಆಕೆ ಬಹಳ ನಿಷ್ಠೆಯಿಂದ ಪತಿ ಸೇವೆಯನ್ನು, ತನ್ನ ಮನೆಯಲ್ಲಿದ್ದಂಥ ಅತ್ತೆ ಮಾವಂದಿರ ಶುಶ್ರೂಷೆಯನ್ನು ಮಾಡುತ್ತಾ ಜೀವನವನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ
ಆಕೆಗೆ ಪುತ್ರ ಸಂತತಿ ಅಂತಕ್ಕಂಥದ್ದು ಇರೋದಿಲ್ಲ. ಆಕೆಗೆ ಅದೊಂದು ಬಹಳ ದುಃಖ ಇರ್ತದೆ. ದೇವರಲ್ಲಿ ಭಕ್ತಿ, ಗುರು ಹಿರಿಯರಲ್ಲಿ ಗೌರವ, ಶ್ರದ್ಧೆ, ಗಂಡದ ಮೇಲೆ ಪ್ರೀತಿ, ಅಭಿಮಾನಗಳ ಜೊತೆಯಲ್ಲಿ ಇದು ಒಂದು ನೋವು ಅವಳನ್ನು ಸತಾಯಿಸ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಒಂದು ಸಾರಿ ರಾತ್ರಿ ಆಕೆ ಸ್ವಪ್ನದಲ್ಲಿ ಒಂದು ದೃಷ್ಟಾಂತವನ್ನು ನೋಡ್ತಾಳೆ. ಏನಂತ ಅಂತಂದರೆ, ಆಗ ಸ್ವಪ್ನದಲ್ಲಿ ಮಹಾಲಕ್ಷ್ಮಿ ಅವಳಿಗೆ ಕಾಣಿಸ್ಕೊಳ್ತಾಳೆ. ಕಾಣಿಸ್ಕೊಂಡು ಹೇಳ್ತಾಳೆ, ಎಲೈ ಚಾರುಮತಿ, ನಿನ್ನ ನಿತ್ಯ ಜೀವನದಲ್ಲಿ ನೀನು ನಡೆಸ್ತಕ್ಕಂಥ ಎಲ್ಲ ನಿನ್ನ ವೃತ್ತಿಗಳನ್ನು, ನಿನ್ನ ಸ್ವಭಾವ, ನಿನ್ನ ನಡತೆ, ನಿನ್ನ ಕೈಂಕರ್ಯ, ಒಟ್ಟಾರೆ ನಿನ್ನ ಜೀವನವನ್ನು ನೋಡಿ ನನಗೆ ಬಹಳ ಸಂತೋಷ ಆಗಿದೆ. ಆದರೆ ನಿನಗೇನು ಕೊರಗಿದೆಯಲ್ಲ, ಪುತ್ರ ಸಂತತಿ ಆಗಿಲ್ಲ ಅನ್ನುವಂತಹ ಏನು ಕೊರಗಿದೆಯಲ್ಲ, ಜೊತೆಯಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಬೇರೆ ಬೇರೆ ಏನು ದಾರಿದ್ರ್ಯ ಇತ್ಯಾದಿಗಳು ಏನು ಉಂಟು ನಿನಗೆ, ಇದೆಲ್ಲದರಿಂದ ಹೊರಗೆ ಬರಲಿಕ್ಕೆ ಒಂದು ಅಪೇಕ್ಷೆ ಅಂತಕ್ಕಂಥದ್ದೇನು ಇಟ್ಕೊಂಡಿದ್ಯಾ ನೀನು, ಇದನ್ನೆಲ್ಲ ಪೂರೈಸಲಿಕ್ಕಾಗಿ ನಾನು ನಿನ್ನ ಸ್ವಪ್ನದಲ್ಲಿ ಕಾಣಿಸ್ಕೊಂಡಿದ್ದೇನೆ. ನೀನೇನು ಮಾಡು, ಬರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ಪೌರ್ಣಮಿಯ ಹಿಂದೆ ಅಥವಾ ಪೌರ್ಣಮಿಗೆ ಮೊದಲು ಬರ್ತಕ್ಕಂಥ ಈ ಒಂದು ಶುಕ್ರವಾರದ ದಿವಸ ಪ್ರಾತಃ ಕಾಲದಲ್ಲಿ ಬೇಗ ಎದ್ದು ತೈಲಾಭ್ಯಂಗವನ್ನು ಮಾಡಿ ಶುದ್ಧವಾಗಿರ್ತಕ್ಕಂಥ ಬಟ್ಟೆಗಳನ್ನು ಧಾರಣೆ ಮಾಡಿಕೊಂಡು ಇಷ್ಟವಾಗಿರ್ತಕ್ಕಂಥ ಎಲ್ಲ ಭೋಜನ ಸಾಮಗ್ರಿಗಳನ್ನು, ದ್ರವ್ಯಗಳನ್ನು ಸಿದ್ಧಪಡಿಸ್ಕೊಂಡು ಆದಷ್ಟು ಶೀಘ್ರವಾಗಿ ಒಂದು ಮಂಟಪವನ್ನು ಮಾಡಿ ಆ ಮಂಟಪದಲ್ಲಿ ಕಲಶವನ್ನು ಇಟ್ಟು ಯಮುನಾ ಪೂಜೆಯನ್ನು ಮಾಡುವುದರ ಮುಖಾಂತರವಾಗಿ ವರಮಹಾಲಕ್ಷ್ಮಿ ಎನ್ನುವಂಥ ಹೆಸರಿನಿಂದ ನನ್ನನ್ನು ಆವಾಹನೆ ಮಾಡಿ ಪೂಜೆ ಮಾಡು. ಇದು ನಿನಗೆ ಸರ್ವ ಸೌಭಾಗ್ಯಗಳನ್ನು ಕೂಡ ಸಲ್ಲಿಸ್ತಕ್ಕಂಥ ಮಹಾನ್ ವ್ರತ ಆಗಿದೆ ಅಂಥೇಳಿ ಸ್ವಪ್ನದಲ್ಲಿ ಆ ಚಾರುಮತಿ ಅಂತಕ್ಕಂಥ ಹೆಣ್ಣು ಮಗಳಿಗೆ ದೃಷ್ಟಾಂತವಾಗುತ್ತೆ. ಇದಾದ ನಂತರದಲ್ಲಿ ಇಂತಹ ಸ್ವಪ್ನಗಳು ಬಿದ್ದಾಗ ನಿದ್ರೆ ಮಾಡಬಾರ್ದು. ಸ್ವಪ್ನ ವೃತ್ತ ಅಂತ ನಮ್ಮಲ್ಲಿ ಅನೇಕರು ಸ್ವಪ್ನ ಶಕುನದ ಬಗ್ಗೆ ಪ್ರಶ್ನೆ ಕೇಳ್ತಾರಲ್ವ. ಆ ಕನಸು ಬಿದ್ದುಬಿಡ್ತು, ಈ ಕನಸು ಬಿದ್ದುಬಿಡ್ತು, ಹಾಗೆ ಬಿತ್ತು, ಹೀಗೆ ಬಿತ್ತು. ಆ ಕನಸು ಬಿದ್ದ ನಂತರ ಕೆಟ್ಟ ಕನಸುಗಳು ಬಿದ್ದರೆ, ಇವತ್ತಿನ ಆಚಾರ ವಿಚಾರ ಇತ್ಯಾದಿ ಎಲ್ಲ ನಮ್ಮ ಸೆಗ್ಮೆಂಟ್ಗಳೆಲ್ಲ ಇವತ್ತು ವರಮಹಾಲಕ್ಷ್ಮಿ ಪೂಜೆಯಲ್ಲಿ ವಿಲೀನವಾಗಿಬಿಟ್ಟಿದೆಯಲ್ಲ. ಹಾಗಾಗಿ ಆಚಾರ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಅಂತ ತಿಳ್ಕೊಳ್ಳಿ. ದೋಷ ಪರಿಹಾರ ವಿಷಯ ಎಲ್ಲದೂ ಇದು ಒಂದರಲ್ಲೇ ಬಂದಾಗ ಬಂತು ಇವತ್ತು. ಹಾಗಾಗಿ ಆ ಒಂದು ಸ್ವಪ್ನ ಅಂತಕ್ಕಂಥದ್ದು ಬಿದ್ದ ನಂತರದಲ್ಲಿ ಚಾರುಮತಿ ನಿದ್ರೆನೇ ಮಾಡೋದಿಲ್ಲ. ಶುಭವಾಗಿರ್ತಕ್ಕಂಥ ಈ ಥರದ ಶಕುನಗಳನ್ನು ಸೂಚಿಸ್ತಕ್ಕಂಥ ದೃಷ್ಟಾಂತವಾಗಿರ್ತಕ್ಕಂಥ ಕನಸುಗಳು ಬಿದ್ದರೆ ನಿದ್ರೆ ಮಾಡಬಾರ್ದು. ಆವಾಗ ಆ ಕನಸಿನಲ್ಲಿ ಏನು ಬೀಳ್ತದೆಯಲ್ಲ ಅದು ಸತ್ಯವಾಗ್ತದೆ. ಯಾವಾಗ ನಮಗೆ ದುಷ್ಟ ಕನಸುಗಳು ಬಿದ್ದಿದೆ, ಅಯ್ಯೋ ಅನ್ನುವಂಥ ಭಯ ಇದ್ದರೆ ಅನಂತರ ನಿದ್ರೆ ಮಾಡಿಬಿಡ್ಬೇಕು. ಪುನಃ ನಿದ್ರೆ ಬಂದರೆ ಆ ಸ್ವಪ್ನದ ದೋಷ ಅಂತಕ್ಕಂಥದ್ದು ನಿವಾರಣೆ ಆಗ್ತದೆ ಅಂತಕ್ಕಂಥ ಒಂದು ವಿಚಾರ. ಸೊ ಈಗ ನಾವೊಂದು ತಿಳ್ಕೊಂಡಿದ್ದೇನೆಂದ್ರೆ, ಒಳ್ಳೆ ಶುಭ ಶಕುನದ ಸ್ವಪ್ನ ಬಿದ್ದರೆ ಮಲಗಬಾರ್ದು. ಮತ್ತೆ ಮಲಗಿ ನಿದ್ರೆ ಮಾಡೋದಿಲ್ಲ ಅವಳು ಚಾರುಮತಿ. ಅವಳೇನು ಮಾಡ್ತಾಳೆ, ಎದ್ದು ತನ್ನ ನಿತ್ಯ ಕಾರ್ಯಗಳನ್ನೆಲ್ಲ ಮುಗಿಸಿ ತನಗೆ ಈ ಥರ ರಾತ್ರಿ ಸ್ವಪ್ನ ಬಿತ್ತು ಅಂಥೇಳಿ ಮನೆಯಲ್ಲಿ ಹಿರಿಯರಿಗೆಲ್ಲ ಹೇಳಿದಾಗ ಬಹಳ ಸಂತೋಷ ಪಡ್ತಾರೆ ಎಲ್ಲರೂ ಕೂಡ. ಆನಂತರ ಯಾವಾಗ ಶ್ರಾವಣ ಮಾಸದ ಆ ಒಂದು ಶುಕ್ರವಾರ ಬರ್ತದೆ ಅಂತ ಕಾಯ್ತಾರೆ. ಅದು ಬಂದ ದಿವಸ ಇವರು ಎಲ್ಲ ಏನು ಸ್ವಪ್ನದಲ್ಲಿ ಆಕೆಗೆ ದೃಷ್ಟಾಂತವಾಗಿತ್ತು ಅಥವಾ ನಾವೇನು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೇವಲ್ಲ ಅದು ಇವತ್ತು ಬಂದಿರತಕ್ಕಂಥದ್ದು. ಈ ಒಂದು ವಿಧಾನದಲ್ಲಿ ಆಕೆ ಆ ವರಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾಳೆ, ವ್ರತವನ್ನು ಆಚರಣೆ ಮಾಡ್ತಾಳೆ, ದಾರವನ್ನು ಕಟ್ಕೊಳ್ತಾಳೆ. ಈ ರೀತಿಯಾಗಿ ತನ್ನ ನಿತ್ಯ ಕಾರ್ಯಗಳ ಜೊತೆಗೆ ವರಮಹಾಲಕ್ಷ್ಮಿಯನ್ನು ಕೂಡ ಆರಾಧನೆ ಮಾಡಿದ್ದರ ಪರಿಣಾಮವಾಗಿ ಆಕೆಗೆ ಯಾವ ಯಾವ ವಿಭಾಗದಲ್ಲಿ ಕೊರತೆ ಇತ್ತೋ ಆ ಎಲ್ಲ ಕೊರತೆಗಳನ್ನು ಸಹ ನಿವಾರಣೆ ಮಾಡಿ ವರಮಹಾಲಕ್ಷ್ಮಿ ಅವಳಿಗೆ ಸಂಪೂರ್ಣವಾದಂಥ ಅನುಗ್ರಹವನ್ನು ಮಾಡ್ತಾಳೆ. ಈ ಅನುಗ್ರಹದ ನಂತರದಲ್ಲಿ ಆಕೆಗೆ ಸುಖ ಜೀವನ ಅಂತಕ್ಕಂಥದ್ದು ಪ್ರಾಪ್ತಿಯಾಗಿ ಪುತ್ರಪೌತ್ರಾದಿ ಎಲ್ಲ ಸೌಭಾಗ್ಯಗಳನ್ನು ಹೊಂದಿ ಕೊನೆಯಲ್ಲಿ ಮೋಕ್ಷವನ್ನು ಕೂಡ ಆಕೆ ಹೊಂದುತ್ತಾಳೆ ಅಂತಕ್ಕಂಥದ್ದು ಭವಿಷ್ಯೋತ್ತರ ಪುರಾಣದಲ್ಲಿರ್ತಕ್ಕಂಥ ವರಮಹಾಲಕ್ಷ್ಮಿಯ ವ್ರತ ಮಹಾತ್ಮೆ. ಅದ್ಭುತ ಗುರುಗಳೇ, ಕೆಲವರು ಈ ಒಂದು ಶುಕ್ರವಾರ ಮಾಡ್ಕೊಳ್ಳಿಕ್ಕಾಗಿಲ್ಲ ಅಂತ ಮುಂದಿನ ಶುಕ್ರವಾರ ಕೂಡ ಮಾಡ್ಕೊಳ್ತಾರೆ. ಕಾರಣಾಂತರಗಳಿಂದ ಮಾಡ್ಕೊಳ್ಳಿಕ್ಕಾಗಿಲ್ಲ ಅಂದರೆ ಮಾಡ್ಕೋಬೋದಾ ಗುರುಗಳೇ? ಖಂಡಿತ ಮಾಡ್ಕೊಳ್ಬೋದು. ನಮ್ಮಲ್ಲಿ ಅನೇಕರಿಗೆ ಇದೊಂದು ಪ್ರಶ್ನೆ ಇರ್ತದೆ, ಇದು ಹಾಗೋ ಹೀಗೋ. ಕೆಲವರು 2ನೇ ಶುಕ್ರವಾರ ಮಾಡ್ಕೋಬೇಕು ಅಂತಾರೆ, ಕೆಲವರು ಹುಣ್ಣಿಮೆ ಬಂದರೆ ಇದು ಮಾಡಬಾರ್ದು, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು. ಹಾಗಲ್ಲ. ಅದು ಆ ನಕ್ಷತ್ರ ಬಂದಿದೆ, ಇದಿಲ್ಲ, ಆ ನಕ್ಷತ್ರದಲ್ಲಿ ಮಾಡಬಾರ್ದು, ಹಾಗೆಲ್ಲ ಬರೋದಿಲ್ಲ. ಮುಖ್ಯವಾಗಿ ಭವಿಷ್ಯೋತ್ತರ ಪುರಾಣದಲ್ಲಿ ಏನಿದೆ, ಚಾರುಮತಿ ವೃತ್ತಾಂತದಲ್ಲಿ ಏನಿದೆ, ಹುಣ್ಣಿಮೆಗೆ ಹಿಂದೆ ಬರ್ತಕ್ಕಂತಹ ಶುಕ್ರವಾರ ಅಥವಾ ಹುಣ್ಣಿಮೆಗಿಂತ ಮೊದಲು ಬರ್ತಕ್ಕಂಥ ಶುಕ್ರವಾರ ಅಥವಾ ಹುಣ್ಣಿಮೆಯೇ ಇದ್ದರೂ ಅವತ್ತೇ ಮಾಡಬೇಕು ಅಂತಲೇ ಉಂಟು.
ಒಂದೊಮ್ಮೆ ಈಗ ಹುಣ್ಣಿಮೆಗೆ ಮೊದಲು ಬರೋ ಶುಕ್ರವಾರ, ಹಾಗಾದ್ರೆ ಹುಣ್ಣಿಮೆ ಇದ್ಬಿಟ್ಟಿದೆಯಲ್ಲ ಶುಕ್ರವಾರ ಏನು ಮಾಡೋದು? ಸೂರ್ಯೋದಯಾತ್ ಪಶ್ಚಾತ್, ಈಗ ಒಂದೊಮ್ಮೆ ಒಂದು ಹುಣ್ಣಿಮೆ ಇದೆ ಅಂತ ಹೇಳಿ ಆದರೆ ಶುಕ್ರವಾರ ದಿವಸ ಶ್ರಾವಣ ಮಾಸ ಹುಣ್ಣಿಮೆ ಇದೆ ಅಂತ ಹೇಳಾದರೆ 3/4 ಗಳಿಗೆಗಿಂತಲೂ ಕಡಿಮೆ ಪ್ರಮಾಣದಲ್ಲಿ ಹುಣ್ಣಿಮೆ ಇದ್ದರೆ ಹಿಂದಿನ ಶುಕ್ರವಾರ ಆಚರಣೆ ಮಾಡಬೇಕು. 3/4 ಗಳಿಗೆ ಅಂದರೆ 90 ನಿಮಿಷ ಸೂರ್ಯೋದಯ ನಂತರ. ಈಗ ಶ್ರಾವಣ ಮಾಸದಲ್ಲಿ ಹೆಚ್ಚಾಗಿ 6:20ಕ್ಕೆ ಸೂರ್ಯೋದಯ ಇರ್ತದೆ, 6:15 ಅಂತ ಇಟ್ಕೊಳ್ಳಿ ಆವ್ರೇಜ್. ಆವಾಗ 1.5 ಗಂಟೆ ಅಂತಂದರೆ 8 ಗಂಟೆ. 8 ಗಂಟೆ ಒಳಗಡೆ ಹುಣ್ಣಿಮೆ ಮುಗಿದೋಗ್ತದೆ ಹೇಳಿ ಆದರೆ ಹಿಂದಿನ ಶುಕ್ರವಾರ ಮಾಡಬೇಕು. ಇದನ್ನೆಲ್ಲ ಪಂಚಾಂಗದಲ್ಲಿ ನೋಡ್ಕೋಬೇಕು. ಅದಿಲ್ಲದೆ ಇದ್ದ ಪಕ್ಷದಲ್ಲಿ ಇಲ್ಲ 8 ಗಂಟೆ ಮೇಲೆ ಹುಣ್ಣಿಮೆ ಇದೆ ಅಂತ ಹೇಳುವಂಥ ಸಂದರ್ಭ ಇದ್ದರೆ ಖಂಡಿತವಾಗಿ ಆ ಹುಣ್ಣಿಮೆಯ ಶುಕ್ರವಾರ ದಿವಸವೇ ಈ ಒಂದು ವ್ರತವನ್ನು ಆಚರಣೆ ಮಾಡಬೇಕು. ಅಶಕ್ತರಾದರೆ, ಒಂದೊಮ್ಮೆ ಆಗಲಿಲ್ಲ, ಏನೋ ಬೇರೆ ಬೇರೆ ಸಮಸ್ಯೆಗಳು ಬಂತು, ಯಾರ್ದೋ ಮನೇಲಿ ಏನೋ ಜನನ ಆಯಿತು, ಅಶೌಚ ಬಂತು, ಮೈಲಿಗೆ ಆಯಿತು, ಅಥವಾ ಹೆಣ್ಣು ಮಕ್ಕಳಿಗೆ ಸಹಜವಾಗಿ ಬರ್ತಕ್ಕಂಥ ಸಮಸ್ಯೆಗಳು ಇರ್ತವೆ. ಇಂಥ ಸಂದರ್ಭದಲ್ಲಿ ಆ ಶುಕ್ರವಾರ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಮುಂದಿನ ಶುಕ್ರವಾರದಲ್ಲಿ ಖಂಡಿತ ಮಾಡ್ಕೊಳ್ಬಹುದು, ಯಾವುದೇ ದೋಷ ಬರೋದಿಲ್ಲ. ಬಿಡುವುದಕ್ಕಿಂತ ಆಚರಣೆಯನ್ನು ಮುಂದಿನ ಶುಕ್ರವಾರದಲ್ಲಿ ಮಾಡೋದು ಒಳ್ಳೆಯದು. ಒಂದು ಸರಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಅದನ್ನು ಬಿಡಬಾರ್ದು, ಮಾಡಲೇಬೇಕು ಅಂತ ಹೇಳ್ತಾರೆ. ಹೌದಾ ಗುರು? ವ್ರತ ದೀಕ್ಷೆಯನ್ನು ಆರಂಭ ಮಾಡಿಕೊಂಡ ಪಕ್ಷದಲ್ಲಿ ವರಮಹಾಲಕ್ಷ್ಮಿ ವ್ರತ ಇರ್ಬೋದು ಅಥವಾ ಯಾವುದೇ ಒಂದು ವ್ರತ ಇರ್ಬೋದು. ಈಗ ಮಂಗಳಗೌರಿ ಎಲ್ಲಾದರೂ 5 ವರ್ಷ ಮಾಡಬೇಕು ಅಂತ ಹೇಳ್ತದೆ. ವರಮಹಾಲಕ್ಷ್ಮಿ ವ್ರತವನ್ನು ಕನಿಷ್ಠ 12 ವರ್ಷ ಮಾಡಬೇಕು ಅಂತ ಹೇಳ್ತದೆ. ಹಾಗೆ ಸ್ವರ್ಣಗೌರಿ ವ್ರತ, ಗೌರಿ ಗಣೇಶನ ಹಬ್ಬದಲ್ಲಿ ಗೌರಿ ವ್ರತವನ್ನು 16 ವರ್ಷ ಮಾಡಬೇಕು ಅಂತ ಹೇಳ್ತದೆ. ಹೀಗೆ ಕೆಲವಷ್ಟು ಆಯಾಯ ವ್ರತಕ್ಕೆ ಇಂತಿಷ್ಟು ಕಾಲ ಅಂತಿದೆ. ಈ ಕಾಲದಲ್ಲಿ ಆರಂಭಿಕ ಹಂತದಲ್ಲೋ ಮಧ್ಯದಲ್ಲೋ ಅಂತ್ಯದಲ್ಲೋ ಉದ್ಯಾಪನಾ ಕ್ರಮದಲ್ಲಿ ಅದೊಂದು ವಿಧಿಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಕೂಡ ಇದೆ. ಹೀಗಾಗಿ ಅದನ್ನೆಲ್ಲ ನೋಡಿ ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿದ್ರೆ ಆಯಿತು. ಗುರುಗಳೇ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ನಾನು ಕೇಳಲಿದ್ದೇನೆ. ಎಲ್ಲವನ್ನೂ ಮಾಡ್ತೀವಿ, ಅಲಂಕಾರವನ್ನು ಎಲ್ಲವನ್ನೂ ಮಾಡಿದ್ದೀವಿ. ತುಂಬ ಜನರಿಗೆ ಒಂದು ಗೊಂದಲ ಇರುತ್ತೆ, ತಾಯಿಗೆ ಇಡಲೇಬೇಕಾಗಿರೋಂಥ ಹೂವು ಯಾವುದು, ನಾವು ಮಾಡಲೇಬೇಕಾಗಿರೋಂಥ ತಿನಿಸು ಯಾವುದು? ಅದ್ಭುತವಾದ ಪ್ರಶ್ನೆ. ಇದು ತಪ್ಪದೇ ಇರತಕ್ಕಂಥದ್ದು, ತಪ್ಪದೇ ಮಾಡಲೇಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ, ಹೂವಿನ ವಿಷಯ ಬಂದಾಗ ಅವಳು ನಮಗೆಲ್ಲರಿಗೂ ಗೊತ್ತು ಕಮಲಾಸನ ಸಂಸ್ಥಿತ ಅಂತ ಹೇಳ್ತಾರೆ. ಹಾಗಾಗಿ ಅವಳಿಗೆ ಅತ್ಯಂತ ಪ್ರೀತಿಯಾಗಿ ಇಷ್ಟಪಟ್ಟು ಆಕೆ ಒಪ್ಪಿಸ್ಕೊಳ್ತಕ್ಕಂತಹ ಹೂವು ಯಾವುದು ಅಂದರೆ ಕಮಲದ ಹೂವು ಮುಖ್ಯವಾಗಿರ್ತಕ್ಕಂಥದ್ದು. ಅದಾದ ನಂತರ ಯಾವುದೇ ಹೂವುಗಳನ್ನು ಆಕೆಗೆ ಅರ್ಪಣೆಯನ್ನು ಮಾಡಬಹುದು. ಆಕೆಗೆ ಪ್ರೀತಿ ಆಗಿರ್ತಕ್ಕಂಥದ್ದು ಕಮಲದ ಹೂವು. ಇದು ಇನ್ನು ನೈವೇದ್ಯ ವಿಷಯದಲ್ಲಿ ಹೆಸರು ಬೇಳೆಯಿಂದ ಮಾಡಿದಂತಹ ಅನ್ನ ಅಂದರೆ ಹೆಸರು ಬೇಳೆ ಅಕ್ಕಿಯನ್ನು ಮಿಶ್ರಣ ಮಾಡಿ ಅದಕ್ಕೆ ತುಪ್ಪ ಇತ್ಯಾದಿಗಳನ್ನು ಹಾಕಿ ಜೇನುತುಪ್ಪವನ್ನು ಹಾಕಿ ಅದನ್ನು ಸ್ವೀಟಾಗಿ ಮಾಡಬೇಕು. ಪೊಂಗಲ್, ಕರೆಕ್ಟ್, ಸರಿಯಾದ ಅರ್ಥದಲ್ಲಿ ಹೇಳೋದಾದರೆ ಪೊಂಗಲ್ ಅಂಥೇಳಿ. ಅದಕ್ಕೆ ಹರಿದ್ರ ಅನ್ನ ಅಂತ ಹೇಳ್ತಾರೆ, ಮುದ್ಗ ಅನ್ನ ಅಂತ ಹೇಳ್ತಾರೆ, ಹರಿದ್ರ ಮುದ್ಗ ಪಾಯಸ ಅಂತ ಕೂಡ ಹೇಳ್ತಾರೆ, ಮುದ್ಗೌದನ ಪಾಯಸ. ಇದನ್ನು ಆಕೆಗೆ ನೈವೇದ್ಯವನ್ನು ಮಾಡತಕ್ಕಂಥದ್ದು, ಆಕೆಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಬೇರೆ ಬೇರೆ ಎಲ್ಲವನ್ನು ಸಹ ಅರ್ಪಣೆ ಮಾಡಬಹುದು. ಗುರುಗಳೇ, ನಿಜಕ್ಕೂ ಇವತ್ತು ಕಾರ್ಯಕ್ರಮದ ಮುಖೇನ ನಾವು ಇಲ್ಲಿ ಪೂಜೆಯನ್ನು ಮಾಡ್ತಾ ಸಹಸ್ರಾರು ಜನರ ಮನೆಯಲ್ಲಿ ನಮ್ಮ ಕಾರ್ಯಕ್ರಮ ನೋಡ್ತಾ ನೋಡ್ತಾ ಪೂಜೆ ಮಾಡುವಂಥ ಒಂದು ಸೌಕರ್ಯ ಒದಗಿಸಿರುವಂಥ NKR ವಾಹಿನಿಗೆ ಅನಂತ ಅನಂತ ವಂದನೆಗಳು. ಜೊತೆಗೆ ಮಹಾತ್ಮೆಯನ್ನು ಹೇಳಿದಂಥ ಗುರುಗಳಿಗೆ, ಕೇಳಿದಂಥ ನಮ್ಮೆಲ್ಲರಿಗೆ ತಾಯಿಯ ಸಂಪೂರ್ಣ ಕೃಪೆ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಧನ್ಯವಾದಗಳು ಗುರುಗಳೇ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮ್ಮ NKR TV ವಾಹಿನಿಯ ನಮ್ಮ ಸಮಸ್ತ ವೀಕ್ಷಕರಿಗೆ ಮತ್ತು ಇಂತಹ ಅದ್ಭುತವಾಗಿ ವ್ರತವನ್ನು ಆಚರಣೆ ಮಾಡಲಿಕ್ಕೆ ಸಿದ್ಧಪಡಿಸಿಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ಸಿಬ್ಬಂದಿ ವರ್ಗಗಳಿಗೆ, ನಮ್ಮ ಜೊತೆಯಲ್ಲಿ ಈ ಧರ್ಮಜ್ಯೋತಿ ಕಾರ್ಯಕ್ರಮದ ತಂಡಕ್ಕೆ, ಎಲ್ಲರಿಗೂ ಜೊತೆಯಲ್ಲಿ ನೋಡ್ತಾ ಇರತಕ್ಕಂಥ ನಿಮಗೆ, ಪೂಜೆ ಮಾಡಿದ ನಿಮಗೆ, ಪ್ರತಿಯೊಬ್ಬರಿಗೂ ಕೂಡ ಆ ವರಮಹಾಲಕ್ಷ್ಮಿಯ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿಯಾಗಲಿ. ಆಕೆ ಸಕಲ ಸೌಭಾಗ್ಯಗಳನ್ನು ಕೂಡ ಎಲ್ಲರಿಗೂ ಅನುಗ್ರಹಿಸಿ ಸುಖ ಜೀವನವನ್ನು ನಡೆಸುವಂಥ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತೇನೆ. ಆ ವರಮಹಾಲಕ್ಷ್ಮಿಯ ಅನುಗ್ರಹ ಎಲ್ಲರಿಗೂ ಸಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ಕೇಳ್ತಾ, ನಾಳಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಈಗ ಅಮ್ಮನವರಿಗೆ ಒಂದು ಮಹಾ ಮಂಗಳಾರತಿಯನ್ನು ಮಾಡುವುದರ ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸೋಣ. ನಮಸ್ಕಾರ. ಓಂ ಹಿರಣ್ಯಗರ್ಭಃ ಸಮವರ್ತತಾಗ್ರೇ ಭೂತಸ್ಯ ಜಾತಃ ಪತಿರೇಕ ಆಸೀತ್
तदाधार पृथिवीन्द्यामुते मां कस्मै देवाय हविषा विधेम यः प्राणतो निमिषतो महित्वैक इद्राजा जगतो बभूव य ईशे अस्य द्विपदश्चतुष्पदः कस्मै देवाय हविषा विधेम श्रीवरमहालक्ष्म्यै नमः। महामङ्गलनीराजनं समर्पयामि, रक्षान् धारयामि। ಎಲ್ಲರಿಗೂ ಕೂಡ ಆ ವರಮಹಾಲಕ್ಷ್ಮಿಯ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಅಂತಕ್ಕಂಥದ್ದು ದೊರೀಲಿ. ನಮಸ್ಕಾರ.